ಫಸ್ಟೇ ಹುಚ್ಚ ಹೋಯ್ಕೊಂಡಿದ್ದು ಒಳ್ಳೇದಾಯ್ತು, ಇಲ್ಲ ನಾನು ನೋಡ್ಬಿಟ್ಟು ಹುಚ್ಚ ಹೋಯ್ಕೋತಾ ಇದ್ದೆ. ಹೀರೋ ಹೆಸರು ಬೇಡ, ಆದರೆ ನಾವು ಬರ್ದಾಗ ಡೈಲಾಗು ಅವ್ನಿಗೆ ಟಾಂಗ್ ಕೊಡೋ ಥರ ಬರೀ ಇದು ಬೇಡ ಅಂತ ಹೇಳಿರೋ ಹೀರೋನು ಇದ್ದಾರೆ. ಸಪೋಸ್ ಹುಡುಗ ಧ್ರುವ ಸರ್ಜಾ ಅಭಿಮಾನಿ ಆಗಿರ್ಬೋದು, ಅಥವಾ ಫಸ್ಟ್ ಶೋ ನೋಡುವಂಥ ಕನ್ನಡ ಸಿನಿಮಾ ಅಭಿಮಾನಿ ಆಗಿರ್ಬೋದು. ಸೊ ಅವನು ಸ್ವಲ್ಪ ಫಿಲ್ಮಿಯಾಗಿ ಪ್ರಪೋಸ್ ಮಾಡ್ತಾನೆ ಅನ್ನೋದು ನನ್ನ ಒಂದು ಥಾಟ್. ಹೇಳ ಅಣ್ಣ ಅವರು ಡ್ರೈ ಜಾಮೂನ್ ಸ್ಪೂನ್ ಯಾಕೆ ಅಂದರು, ಇಷ್ಟೇ ಸರ್. ಇಡೀ ಥಿಯೇಟ್ರು ವಿಜುವಲ್ ಹೊಡಿತಾ ಇದೆ. ಏನು ಅಂದರೆ ಅಣ್ಣನಿಗೆ ಸ್ಪೂನೇ ಬೇಡ ಅಂತ. ನೀವು ಮ್ಯೂಸಿಕ್ ಡೈರೆಕ್ಟ್ರುಗಳು ಅಲ್ಲಿ ಇಲ್ಲಿ ಸಾಂಗ್ಗಳು ಕದ್ದು ಬಿಡ್ತಿರಲ್ಲ, ನಿಮ್ಗೇನು ಅನ್ಸಲ್ವಾ ಅಂದಾಗ ವಿ ಮನೋಹರ್ ಅವರು ಹೇಳ್ತಾರೆ, ಅದು ಪದ ಬಳಸ್ಬೇಡಿ, ಹಾಗೆ ಚೇಂಜ್ ಮಾಡಿ, ಅದು ಕದ್ದಿದ್ದಲ್ಲ, ಸ್ಫೂರ್ತಿ ತೊಗೊಂಡಿದ್ದು. ನಮಗೆ ಹೊಳೆದಿರೋ ಐಡಿಯಾನೇ ಅವ್ರಿಗೂ ಹೊಳೆದಿರುತ್ತೆ, ಆದರೆ ಅವ್ರಿಗೆ ಸ್ವಲ್ಪ ಮುಂಚೆ ಹೊಳೆದಿರುತ್ತೆ ಅಷ್ಟೇ. ಇದು ಆಗಲೇ ಡೆವಿಲ್ದೊಂದು ಡೈಲಾಗ್ ಹೇಳಿದ್ರಲ್ಲ ಸರ್, ಈಗ ಇನ್ನೊಂದು ನಿಮ್ ದಪ್ಪಯ್ಯ ಅಂತೀನಿ, ಹೇಳಿಕೆ ಬಿಟ್ಬಿಡಿ. ಆಫ್ತರ ಕಡೆ ಹೇಳ್ಬೇಕು ಅಂದ್ರೆ ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸುಗೊಳ್ಳೆದು. ಸರ್ ಇವಾಗ ಒಂದು ಆಟ ಇದೆ ಸರ್, ನೋ ಅಂತ ಸರ್. ನಿಮ್ಮ ಮೊದಲನೇ ಪ್ರಶ್ನೆ, ಕನ್ನಡ ಇಂಡಸ್ಟ್ರಿಯಲ್ಲಿ ಬರಹಗಾರರಿಗೆ ಒಳ್ಳೆ ಪೇಮೆಂಟ್ ಇದೆ? ಡೇರ್ ಡೆವಿಲ್ ಅಂದ್ರೆ ಕಾಂತರಾಜ್ ಅವರು. ಡೇರ್ ಡೆವಿಲ್ ಸರ್ ಅವರು. ನೀವೆಲ್ಲ ಒಂಥರ ಮಧ್ಯಸ್ಥಿ ಹೇಳಲ್ಲ. ಅದು ಸರ್, ನಂಗೆ ನಿಮ್ಮ ಧೈರ್ಯ ಭಾಳ ಇಷ್ಟ ಆಯ್ತು. ಡೇರ್ ಡೆವಿಲ್ ಮುಸ್ತಫಾ, ಡೇರ್ ಡೆವಿಲ್ ಕಾಂತಣ್ಣವರು, ಅದಕ್ಕೆ ಅವರು ಡೆವಿಲ್ ಬರೀತಾ ಇರೋದು. ಖಂಡಿತ. ನೀವೇನು ಸರ್, ನೀವು ಈ ಕಡೆ ಆ ಕಡೆ ಏನೋ ಎರಡು ಇದೆ. ಏನೋ ಎಸ್ಸು ಇದೆ, ನೋನು ಇದೆ. ಓಕೆ ಸರ್, ನಮ್ಮಲ್ಲಿ ಡೈಲಾಗ್ಸ್ನ ಪ್ರಿಪೇರ್ ಆಗದೆ ಬಂದು ಸೆಟ್ಟಲ್ಲಿ ಡೈಲಾಗ್ಸ್ ಬರೆಯೋ ಡೈರೆಕ್ಟರ್ ತುಂಬ ಜನ ಇದ್ದಾರೆ. ಓ, ಅದು ಒಳ್ಳೆ ಬೆಳವಣಿಗೆನಾ? ತಪ್ಪು. ಅದು ಇನ್ಸ್ಟೆಂಟಾಗಿ ನಿಮಗೆ ಚೆನ್ನಾಗಿ ಅನಿಸ್ಬೋದು, ಬಟ್ ಡಬ್ಬಿಂಗ್ ಅಷ್ಟೊತ್ತಿಗೆ ಸ್ವಲ್ಪ ನನ್ನ ದೃಷ್ಟಿಲಿ ಒಂದು 10% 20% ಸ್ಪಾಟಲ್ಲಿ ಇಂಪ್ರೂವೈಸ್ ಆಗ್ಬೋದು, ಬಟ್ ಮಿಕ್ಕಿದ್ದೆಲ್ಲವನ್ನು ಪ್ರಿಪೇರ್ ಆಗಿ ಬರಬೇಕು. ಸಿನಿಮಾದಲ್ಲಿ ಕತೆಗಿಂತ ಪಂಚ್ ಡೈಲಾಗು ತುಂಬ ಮುಖ್ಯ. ಕತೆ ಮುಖ್ಯ ಸರ್. ನಾನು ಬರೆದಿರೋ ಡೈಲಾಗ್ಸು ಜಾಸ್ತಿ ವೈರಲ್ ಆದಮೇಲೆ ಪ್ರೊಡ್ಯೂಸರ್ ಕರೆದು ತಗೊಳಪ್ಪ ಇನ್ನೊಂಚೂರು ದುಡ್ಡು ಅಂತ ಕೊಟ್ಟಿರೋ ಇತಿಹಾಸ ಇದೆ. ನೋ ಕಾಮೆಂಟ್ಸ್. ಹೌದಾ, ನಿಮಗೆ ಕೊಟ್ಟಿದ್ದಾರಾ ಸರ್ ಒಂಚೂರು? ಹೌದಾ? ಮತ್ತೆ ಯಾಕೆ 50-50 ಕೊಟ್ಟಿದ್ದಾರೆ ಅಂತ? ಕೊಟ್ಟಿಲ್ಲ. ಎರಡು ಮಧ್ಯೆ ಅವ್ರ ಹೆಂಗೆ ಗೋಡಿ ಇಟ್ಟರು, ಇದು ಗೋಡಿ. ಬಟ್ ನನ್ನ ವಿಚಾರದಲ್ಲಿ ಎಸ್ಸು ಸರ್. ಹೌದಾ? ಬಹುಮಾನಗಳು ಸಿಕ್ಕಿದೆ. ದೊಡ್ಡ ಉದಾಹರಣೆ ಇದೆಯಲ್ಲ, ರೀಸೆಂಟ್ ಕಾರ್ ಸಿಕ್ತು, ಇದು ಕರೆಕ್ಟ್. ನಾನು ಎಸ್ ಸೈಡ್. ನಾವಂತೂ ಬಹಳ ಖುಷಿ ಪಟ್ವಿ. ಅದು ಒಳ್ಳೆ ಬೆಳವಣಿಗೆ. ನಮ್ಮ ಜೀವನದಲ್ಲಿ ಇನ್ನೂ ಆ ಥರದ್ದು ಏನಾಗಿಲ್ಲ, ಹಂಗಾಗಿ ಆಗ್ಲಿ ಆಗುತ್ತೆ. ಅಟ್ಲೀಸ್ಟ್ ನಿಮ್ಗೆ ಸ್ಟೆಪ್ನಿನ ಸಿಗ್ಲಿ ಸರ್, ಕಾರ್ ಸಿಗುತ್ತೆ. ಬರಹಗಾರರಿಗೆ ತಾರಾಮೂಲ್ಯ ಸಿಕ್ಕಿದೆ ಅವರಿಂದ. ಕನ್ನಡ ಇಂಡಸ್ಟ್ರಿ ಬರಹಗಾರ ಹೌದು, ಅದು ವಾಸ್ತವ. ಇಲ್ಲ ಆದ್ರೆ ಎಲ್ಲ ಎತ್ತನ ಸೇರ್ಕೊಂಡು ಪ್ರಯತ್ನಗಳು ಚೆನ್ನಾಗಾಯ್ತು ಸರ್. ಟೀಮ್ ವರ್ಕ್, ನಿರ್ದೇಶಕರುಗಳು ಒಳ್ಳೊಳ್ಳೆ ನಿರ್ದೇಶಕರನ್ನು ಇಂಟರ್ವ್ಯೂ ಮಾಡ್ತಾರೆ ಅನ್ನೋ ಒಂದು ಪ್ರತೀತಿ ಹುಟ್ಟಾಕಿದ್ದು ಅಲ್ಲಿಂದ. ವಿಚಾರ ಜೊತೆಗೆ ಪ್ರಚಾರನೂ ಮುಖ್ಯ ಅಂತ ಅನ್ಸಿದ್ದು ಇತ್ತೀಚೆಗೆ. ಕೆಲವು ಸಿನಿಮಾಗಳಿಗೆ ಡೈರೆಕ್ಟರ್ಸ್ಗಿಂತ ರೈಟರ್ಸು ಬರಿಬೇಕಾದ್ರೆ ಎಷ್ಟೊಂದು ಐಡಿಯಾಗಳು ಕೊಟ್ಬಿಟ್ಟಿರ್ತಾರೆ. ಕೆಲವು ಸಿನಿಮಾಗಳಿಗೆ ಎಸ್ ನೋಟಿಸ್ ಮಾಡಿ, ಕೆಲವು ಸಿನಿಮಾಗಳಿಗೆ ಡೈಲಾಗ್ ಬರೆಯೋರೆಲ್ಲ ಈಸಿಯಾಗಿ ಡೈರೆಕ್ಟರ್ ಆಗ್ಬೋದು. ದೊಡ್ಡ ಈ ಡೈಲಾಗ್ ಎಲ್ಲ ಸಿನಿಮಾಲಿ ಇಟ್ಕೊಂಡು ನನ್ನ ಹತ್ರ ಬೇಡ ಅಂತ ಮನೆಯಲ್ಲಿ ಬೈಸ್ಕೊಂಡಿರೋದು ಇದೆ ಸಿಕ್ಕಾಪಟ್ಟೆ. ಮನೆಯಲ್ಲೇನು ಎಲ್ಲ ಕಡೆನೂ ಬೈಸ್ಕೊತೀವಿ. ಹೀರೋ ಹೆಸರು ಬೇಡ, ಆದರೆ ನಾವು ಬರ್ದಾಗ ಡೈಲಾಗು ಅವ್ನಿಗೆ ಟಾಂಗ್ ಕೊಡೋ ಥರ ಬರೀ ಇದು ಬೇಡ ಅಂತ ಹೇಳಿರೋ ಹೀರೋನು ಇದ್ದಾರೆ. ಹಂಗಾದ್ರೆ ಹೀರೋಗಳೆಲ್ಲ ಒಳ್ಳೆಯವರು. ಯಾರಾದರೂ ತಪ್ಪು ತಿಳ್ಕೊಂಡಿದ್ರೆ ಹೀರೋಗಳೇ ಹೇಳಿ ಬರ್ಸ್ಕೋತಾರೆ ಅಂದರೆ ಅದೆಲ್ಲ ತಪ್ಪು. ನಮ್ಮ ಹೀರೋಗಳು ಯಾರು ಬರ್ಸ್ಕೊಂಡಿಲ್ಲ ಹಂಗೆ. ಖಂಡಿತ ಇಲ್ಲ ಸರ್. ನಮ್ಮೆಲ್ಲ ಹೀರೋಗಳಿಗೆ ಇಲ್ಲಿಂದಾನೆ ಎಸ್ ಅಂದರೆ ಸರ್ ನಮ್ಮೆಲ್ಲರೂ ಹಿಂಗಂದ್ರಲ್ಲ, ಅದಕ್ಕೆ ಹೌದಾ ಬರ್ಸ್ಕೊಂಡಿದ್ದಾರೆ. ಕೆಲವು ಡೈಲಾಗ್ಸು ನಾವು ಬರ್ದಿರೋ ಥರ ಹೀರೋ ಹೇಳಿಲ್ಲ, ನಮಗೆ ಸಖತ್ ಬೇಜಾರಾಗಿದೆ. ಅಂದರೆ ನೀವು ಬರ್ದಿರೋದೆಲ್ಲ ಹಂಗೆ ಹೇಳಿದಾರಾ? ಹಂಗೆ ಅಂದರೆ ಸಣ್ಣ ಪುಟ್ಟ ಮಾರ್ಪಾಡು, ಬಟ್ ಅಲ್ಲ ಒಟ್ಟು ಬೇಜಾರಂತೂ ಆಗಿದೆ ನಿಮ್ಗೆ? ಆಗಿದೆ. ಚಿಕ್ಕದಾಗಿದೆ, ಸ್ಮಾಲ್ ಎಸ್. ಆದರೆ ಆ ಹೀರೋ ಹೆಸರು ಹೇಳಕ್ಕೆ ನಮಗೆ ಧೈರ್ಯ ಇಲ್ಲ.
ಬೇಡ ಈ ಪ್ರಶ್ನೆ ನನಗೆ ಜಾಸ್ತಿ ನನಗೆ ಇದು ಊಟ ಆಗೋದು ಈ ಪ್ರಶ್ನೆ ಬೇಡ. ದಯವಿಟ್ಟು ಇದು ಈ ಆಟಿಗೆ ನಾನಿಲ್ಲ. ಈ ಎರಡು ಪ್ರಶ್ನೆ ಬೇಡ. ಆಯ್ತು, ನಮ್ಮ ಇಂಡಸ್ಟ್ರಿಯಲ್ಲಿ ಕೃತಿ ಚೌರ್ಯ ಇದೆ, ಇದೆ, ತಕ್ಕ ಮಟ್ಟಿಗೆ ಇದೆ. ಆದರೆ ನಾವಂತೂ ನಮ್ದು ಮುಟ್ಕೊಂಡು ಹೇಳ್ತೀವಿ, ಇಲ್ಲಿವರೆಗೂ ಯಾರ್ದು ಕದ್ದಿಲ್ಲ. ಕಂಠಾಗೋಷ್ಠಿ. ಎಸ್, ಅಂದರೆ ಹಳೆ ಜಾನಪದ ಇವುಗಳನ್ನ ಇನ್ಸ್ಪೈರ್ ಆಗಿರೋದಿದೆ, ವಚನಗಳನ್ನ ಅವನ್ನ ತಗೋತೀವಿ. ಅದು ಕದ್ದಿದೆ ಅಂತಲ್ಲ, ಅನುಸರಿಸಿದ್ದೀವಿ. ಇನ್ಸ್ಪೈರ್ ಆಗಿರೋದಿದೆ, ಲಿಟ್ರೇಚರ್ ಓದಿದ್ದು. ವಿ ಮನೋಹರ್ ಅವರು ಒಂದ್ಸಲಿ ಹೇಳ್ತಾರೆ ಸರ್, ಇದು ಮಜಾ ವಿತ್ ಸೃಜಾ ಅಂತ ಬರ್ತಿತ್ತು ಮುಂಚೆ. ಆಗ ಸೃಜನ್ ಅವ್ರು ಕೇಳ್ತಾರೆ, ನೀವು ಮ್ಯೂಸಿಕ್ ಡೈರೆಕ್ಟ್ರುಗಳು ಅಲ್ಲಿ ಇಲ್ಲಿ ಸಾಂಗ್ಗಳು ಕದ್ದು ಬಿಡ್ತಿರಲ್ಲ, ನಿಮ್ಗೇನು ಅನ್ಸಲ್ವಾ ಅಂದಾಗ ವಿ ಮನೋಹರ್ ಅವರು ಹೇಳ್ತಾರೆ, ಅದು ಪದ ಬಳಸ್ಬೇಡಿ, ಹಾಗೆ ಚೇಂಜ್ ಮಾಡಿ. ಅದು ಕದ್ದಿದ್ದಲ್ಲ, ಸ್ಫೂರ್ತಿ ತಗೊಂಡಿದ್ದು. ನಮಗೆ ಹೊಳೆದಿರೋ ಐಡಿಯಾನೇ ಅವ್ರಿಗೂ ಹೊಳೆದಿರುತ್ತೆ, ಆದರೆ ಅವ್ರಿಗೆ ಸ್ವಲ್ಪ ಮುಂಚೆ ಹೊಳೆದಿರುತ್ತೆ ಅಷ್ಟೇ. ಇದು ನಾನಂತೂ ಅವ್ರಿಗೆ ಕೃತಜ್ಞತೆಯಿಂದ ಹೇಳ್ತೀನಿ. ತುಂಬಾ ಜನರು ಸಾಹಿತಿಗಳದು ಗಾದೆಗಳು ಎಲ್ಲವನ್ನು ಬಳಸಿರೋದಿದೆ. ಕೃತಿ ಚೌರ್ಯ ಮಾಡಿಲ್ಲ, ಕದ್ದು ನಮ್ದು ಅಂತ. ಸೂಪರ್. ನಾವು ಇಷ್ಟೊತ್ತು ಹೇಳಿದ್ದೆಲ್ಲ ಸತ್ಯ. ಎಸ್ ಎಸ್ 100%. ಡೈಲಾಗ್ ರೈಟರ್ಸ್ ಪೇಮೆಂಟು 1 ಲಕ್ಷ ದಾಟಿದೆ. ಎಸ್ ಎಸ್ ಎಸ್. ಓಕೆ, 2 ಲಕ್ಷ ದಾಟಿದೆ, 2.5 ಲಕ್ಷ ದಾಟಿದೆ, 3 ಲಕ್ಷ ದಾಟಿದೆ. ಕೆಲವೊಂದ್ಸತಿ ದಾಟಿದೆ, ಕೆಲವೊಂದ್ಸತಿ ದಾಟಿಲ್ಲ. ಬಜೆಟ್ ಮೇಲೆ 3.5 ಲಕ್ಷ ದಾಟಿದೆ. ಕೆಲವು ಸಲ ಧಕ್ಕೆ ಇಲ್ಲ. ಈಗ ಸದ್ಯಕ್ಕೆ ಈ ಬೋರ್ಡ್ಗಳು ನಿಮ್ಮನ್ನು ಮುಟ್ಟಿದೆ. ಅಲ್ಲ, ಆಮೇಲೆ ಯಾರು ಇದು ಪ್ರೋಗ್ರಾಮ್ ಅಲ್ಲಿ ನೋಡಿದ್ವಿ ಅಷ್ಟೇ ನಿಮ್ಮ ಪೇಮೆಂಟ್ ಅಂತಂದ್ರೆ ಕಷ್ಟ ಆಗ್ಬಿಡುತ್ತೆ. ಸೂಪರ್. ಆಮೇಲೆ ಬೇರೆ ಪಡೆದ ಅಷ್ಟಿಗೆ ಬರ್ದಲ್ಲ, ಇವಾಗ ಬರೀ ಅದಕ್ಕೆ ಅದೆಲ್ಲೋ ನೋಡದೆ, ಅದು ಯಾರ ಹತ್ರನೂ ಹೇಳ್ತಾ ಇದ್ದೆ 2.5 ತಗೊಳೋದು. ಅಷ್ಟೇ ತಾನೆ. ಹುಡುಗ ಹುಡುಗಿಗೆ ಪ್ರಪೋಸ್ ಮಾಡಬೇಕು ಸರ್, ವೆರೈಟಿ ಪ್ರಪೋಸಲ್ ಹೆಂಗೆ ಮಾಡ್ಬೋದು? ಒಬ್ಬೊಬ್ರು ಒಂದೊಂದು ಹೇಳ್ಬೋದಾ? ಯೋಚನೆ ಮಾಡ್ತೀವಿ ಸರ್, ಒಂದು ಏನಾದರೂ 1-2-3 ಡೇಸ್ ತೊಗೊತೀರಾ? ಕಳಿಸ್ತೀನಿ. ಯಾವತ್ತು ಕಳಿಸ್ತೀರಾ ನನಗೆ? ಶೂಟಿಂಗ್ ಇದ್ದಾಗ ಹೇಳಿ. ನೀವು ಮಾಡಿ ಅದನ್ನು ಕಳಿಸ್ತೀನಿ, ನನಗಂತೂ ತಲೆ ಓಡ್ತಿಲ್ಲ. ಹಿಂಟ್ ಕೊಡ್ತೀರಿ ಏನಾದರೂ? ಸರ್, ನಾನು ಫ್ಯೂ ಮೂಮೆಂಟ್ಸ್ ಲೇಟರ್ ಹಾಕೋಣ ಅನ್ಕೊಂಡೆ ಸರ್, ಇವಾಗ ಫ್ಯೂ ಡೇಸ್ ಲೇಟರ್ ಹಾಕೋಣ ಅನ್ನೋ ಲೆವೆಲ್ಗೆ ಬಂದ್ಬಿಟ್ಟಿದ್ದೀರಾ ನೀವು. A few moments later. ಇಲ್ಲ, ಆಗೋಯ್ತು. ರೆಡಿ. ಸರ್, ಒಂದು ಹುಡುಗಿ ಪ್ರಪೋಸ್ ಮಾಡ್ಬೇಕು ಸರ್, ತರಾವರಿಯಾಗಿ ಎಷ್ಟು ಮಜವಾಗಿ ಅಥವಾ ಯಾವ ನಿಮ್ಮ ಲೆವೆಲ್ಗೆ ಯಾವ ಥರ ಮಾಡ್ಬೋದು ಅಂತ ಸರ್, ಯಾರು ರೆಡಿ ಇದ್ದೀರಾ ಸರ್? ಸರ್, ನಾನೊಂದು ಅಂದ್ಕೊಂಡಿದ್ದೀನಿ, ಒಂದು ಕ್ಯಾರೆಕ್ಟರ್ ನಾನೇ ಅಂದ್ಕೊಂಡು, ಸಪೋಸ್ ಹುಡುಗ ಧ್ರುವ ಸರ್ಜಾ ಅಭಿಮಾನಿ ಆಗಿರ್ಬೋದು, ಅಥವಾ ಫಸ್ಟ್ ಶೋ ನೋಡುವಂಥ ಕನ್ನಡ ಸಿನಿಮಾ ಅಭಿಮಾನಿ ಆಗಿರ್ಬೋದು. ಸೊ ಅವನು ಸ್ವಲ್ಪ ಫಿಲ್ಮಿಯಾಗಿ ಪ್ರಪೋಸ್ ಮಾಡ್ತಾನೆ ಅನ್ನೋದು ನನ್ನ ಒಂದು ಥಾಟ್. ಹೇಳ ನಂದಿನಿ ಅಂತ ಯಾಕೆ ಬಳಸಿದ್ದೀನಿ ಅಂದರೆ, ಎಲ್ಲ ಹಿಟ್ ಸಿನಿಮಾದಲ್ಲಿ ನಂದಿನಿಂದ ತುಂಬ ಕಾಮನ್ ಅಲ್ಲ. ಹಾಗೆ ಒಂದು ಫ್ಲೋಲ್ಲಿ ಹೇಳ್ತೀನಿ, ತಾಜ್ ಮಹಲ್ ಮುಂದೆ ಮೊದಲ ಸಲ ನಿನ್ನ ನೋಡಿದಾಗಲೇ ನನ್ನ ಎದೆಯಲ್ಲಿ ನೀನು ಕಟ್ಔಟ್ ನಿಲ್ಸ್ಕೊಂಡು ಡೈಯಾರ್ಡ್ ಫ್ಯಾನ್ ಥರ ಆರಾಧಿಸೋಕೆ ಶುರು ಮಾಡಿದೆ ನಂದಿನಿ. ನೀನು ಹೂವನ್ನು ಸಾಕು, ಯಾರೇ ಕೂಗಾಡಲಿ ದುನಿಯಾನೇ ತಿರುಗಿಬಿಡಲಿ, ಅದ್ದೂರಿಯಾಗಿ ಕರ್ಕೊಂಡೋಗಿ ಭರ್ಜರಿಯಾಗಿ ಮದುವೆ ಆಗ್ತೀನಿ. ನಮ್ಮದು ಸಿಂಪಲ್ಲಾಗಿ ಒಂದು ಲವ್ ಸ್ಟೋರಿ ಆದರೂ ಯಾರು ಬೇರೆ ಮಾಡೋಕ್ಕಾಗ್ದಿರೋ ಜನ್ಮದ ಜೋಡಿ ಅಂತ ಪ್ರೂವ್ ಮಾಡ್ತೀನಿ. ನನ್ನ ಬಗ್ಗೆ ಬೇರೆಯವ್ರ ರೇಟಿಂಗ್ಸು ರಿವ್ಯೂಸ್ ಕೇಳಿ ಯಾಮಾರಬೇಡ, OTTಗೆ ಬಂದಮೇಲೆ ನೋಡಿದ್ರಾಯ್ತು ಅಂತ ಡಿಲೇ ಮಾಡಬೇಡ, ಪೈರಸಿ ಪ್ರಿಂಟ್ ನೋಡಿ ಕನ್ಕ್ಲೂಷನಿಗೆ ಬರಬೇಡ. ಒಂದು ಸಲ ಈ ಆರ್ಟನ್ನು ಥಿಯೇಟ್ರ್ ಒಳಗೆ ಬಂದು ಟೈಟ್ಲ್ ಕಾರ್ಡಿಂದ ಕ್ಲೈಮ್ಯಾಕ್ಸ್ವರೆಗೂ ನೋಡಿ ಕ್ಲಾರಿಟಿ ತಗೋ. ಅಷ್ಟಾದ್ಮೇಲೆ ಇಷ್ಟ ಆಗಲಿಲ್ಲ ಅಂದರೆ ಬಿಂದಾಸಾಗಿ ನಿನ್ನ ಒಪಿನಿಯನ್ ಹೇಳು. ಅದು ಬಿಟ್ಟು ಜಸ್ಟ್ ಮಾತಲ್ಲಿ ಫ್ರೆಂಡ್ಸ್ ಆಗಿದ್ಬಿಡೋಣ ಅಂತ ಚಮಕ್ ಕೊಟ್ಟು ಡ್ರಾಮಾ ಮಾಡಬೇಡ. ಯೋಚನೆ ಮಾಡ್ತೀನಿ ಅಂತ ಹೇಳಿ ಗೂಗ್ಲಿ ಹಾಕಿ ಕೌಲು ದಾರಿಲಿ ನಿಲ್ಲಿಸ್ಬೇಡ. ಮೈ ಆಟೋಗ್ರಾಫಲ್ಲಿ ಯಾವತ್ತೂ ಮರೆಯೋಕ್ಕಾಗ್ದಿರೋ ಪುಟ ಆಗ್ತೀಯಾ, ನನ್ನ ಬದುಕಿನ ಆಕಾಶದಲ್ಲಿ ಸದಾ ಆರೋ ಗಾಳಿಪಟ ಆಗ್ತೀಯಾ, ನಿನಗೆ ಬಿಟ್ಟಿದ್ದು. ಹುಡುಗ ಮನೇಲಿ ಮಲ್ಗಲ್ಲ, ಥಿಯೇಟರ್ ಮಲಗ್ತಾನೆ ಅಂತ. ಸ್ವಲ್ಪ ಫಿಲ್ಮಿ ಅಂತ. ವೆರಿ ನೈಸ್, ಚೆನ್ನಾಗಿದೆ ಸರ್. ಕಾಂತರಾಜು ಸರ್, ನಮ್ದು 5 ಸೆಕೆಂಡ್ ಬರ್ಬೋದು ಮ್ಯಾಕ್ಸಿಮಮ್. ಹಾಂ. ಕೊಟ್ಟೆಣ್ಣು ಕುಲಕ್ಕೆ ಹೊರಗೆ ಗಾದೆ ನೆನಪಾದ್ರು, ನಿನ್ನ ಬಾಧೆ ನೆನಪಾದ್ರು, ಬಾ ನನ್ನ ಹೃದಯ ಬಾಗಿಲು ಸದಾ ತೆರೆದಿರುತ್ತೆ. ಬಯಸಿದ ಬಾಗಿಲು ತೆಗೆಯೋಣ. ಸರ್ ಸೀರಿಯಲ್ ಅಲ್ಲ ಸರ್? ಹಾಂ ಸರ್. ಪ್ರಪೋಸ್ ಸೀನು, ಒಬ್ಬ ಹುಡುಗ ಒಂದು ಹುಡುಗಿ ಹತ್ರ ಹೋಗ್ಬೋದು. ದೇವರು 2 ಕಣ್ಣು, 2 ಕಿವಿ, 2 ಕೈ, 2 ಕಾಲು ಎಲ್ಲ ಕೊಟ್ಟ. ಆದರೆ ಒಂದು ಹೃದಯ ಏನು ಕೊಟ್ಟ ಗೊತ್ತಾ? ಇನ್ನೊಂದು ಹೃದಯನ ಅದೇ ಹುಡುಕೊಳ್ಳಿ. ಇನ್ ಕೇಸ್ ಇದರಲ್ಲಿ ನಾನು ಹುಡುಕ್ಲಿಲ್ಲ, ನನ್ನ ಹೃದಯನೇ ನಿನ್ನ ಹುಡುಕೊಂಡಿದೆ. ಮತ್ತೆ ಇದನ್ನ ನೀನು ಪ್ರಪೋಸ್ ಅನ್ಕೋಬೇಡ, ಈ ಹೃದಯದ ಫೀಲಿಂಗ್ಸ್ನ ಎಕ್ಸ್ಪೋಸ್
ಇನ್ಸ್ಟೆಂಟ್ ಬರೆದಿದ್ದು. ಸಖತ್ತಾಗಿ ಬರೋದ್ರಿ ಸರ್. ಆ್ಯಕ್ಚುಲಿ ಹುಡುಗಿ ಪ್ರಪೋಸ್ದು ಡೈಲಾಗು ಬರೀವಾಗ ನನಗೊಂದು ನೆನಪಾಯಿತು ಸರ್. ಒಂದು ಹುಡುಗಿ ಹಿಂಗೆ ಕೂತಿರ್ತಾಳೆ ಸರ್, ಹುಡುಗ ಹೋಗ್ಬಿಟ್ಟು ಹಿಂಗೆ ನೀಲ್ ಡೌನ್ ಮಾಡಿ ರೋಸ್ ಕೊಡ್ತಾನೆ. ಕೊಟ್ಬಿಟ್ಟು ಹೇಳ್ತಾನೆ, ಪ್ರೀತಿಯ ಹುಡುಗಿ, ನಾ ಕೊಡುತ್ತಿರೋ ಹೂ ಬಾಡಿ ಹೋಗ್ಬೋದು, ಆದರೆ ನಿನ್ನ ಬಾಡಿ ಹೋಗೋವರೆಗೂ ಜೊತೆಲಿರ್ತೀನಿ. ಸೊ ಹಿಂಗಾಯಿತು. ಹಿಂಗೆ ಸೈಡಲ್ಲಿ ಗ್ಯಾಪಲ್ಲಿ ಹುಟ್ಟಿದ ಪ್ರತಿಭೆ ನಾವು. ಇಲ್ಲ ಸರ್, ನಾವು ಬೇರೆಯವ್ರ ಗೈರು ಹಾಜರಲ್ಲಿ ಹುಟ್ಟಿರೋ ಪ್ರತಿಭೆ. ಸೂಪರ್. ಆಗಲೇ ಡೆವಿಲ್ದೊಂದು ಡೈಲಾಗ್ ಹೇಳಿದ್ರಲ್ಲ ಸರ್, ಈಗ ಇನ್ನೊಂದು ನಿಮ್ ದಪ್ಪಯ್ಯ ಅಂತೀನಿ, ಇದನ್ನ ಹೇಳ್ಗೆ ಬಿಟ್ಬಿಡಿ. ಆಫ್ಟರ್ ಕಡೆ ಹೇಳ್ಬೇಕು ಅಂದರೆ ಓಹ್ ನೈಸ್. ಯಾವಾಗ ಪ್ಲಾನಿಂಗ್ ಸರ್? ಅಟ್ಲೀಸ್ಟ್ ಡೈಲಾಗ್ ಅಂತೂ ಹೇಳಲಿಲ್ಲ, ಡೆವಿಲ್ದು ಹಾಕಕ್ಕೆ ಬಿಟ್ಟಿಲ್ಲ. ಅಟ್ಲೀಸ್ಟ್ ರಿಲೀಸ್ ಪ್ಲಾನ್ ಯಾವಾಗಿದೆ? ಸೆಪ್ಟೆಂಬರ್ ಎಂಡ್. ಸೆಪ್ಟೆಂಬರ್ ಎಂಡ್. ಈ ಸೆಪ್ಟೆಂಬರ್ ಎಂಡ್ ಇದನ್ನು ಹೇಳ್ಬೋದಾ? ಪಬ್ಲಿಸಿಟಿ ತಾನೆ. ಸೆಪ್ಟೆಂಬರ್ ಅಂತ್ಯಕ್ಕೆ ಬರುವ ಸಾಧ್ಯತೆ ಸಾಧ್ಯತೆಗಳು. ನೀವು ಏನು KGF ಥ್ರಿಲ್ ಮಾಡ್ತೀರಂತೆ ಸರ್? ಮಸ್ತಿ ಸರ್. ಇಲ್ಲ ಸರ್, ನಟನೆ ಇಲ್ಲ. ನಟನೆಯಿಂದ ದೂರ ಸ್ವಲ್ಪ ಒತ್ತಡ, ಬರವಣಿಗೆ. ಜನನೇ ಬೇಡ ಅಂದಿದಾರ ಅಥವಾ ನೀವು ಬೇಡ ಅನ್ಕೊಂಡ್ರಿ? ಅದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಅವರು ಹೇಳಿಲ್ಲ, ನಾನು ಕೇಳಲಿಲ್ಲ. ಇರ್ಲಿ ಸರ್, ರೈಟರಾಗೆ ಇರಲಿ ಸರ್. ಒಂದು ಚಿಕ್ಕ ಆಟ ಆಡೋಣ ಸರ್. ಅಂದರೆ ಡೈಲಾಗ್ ರೈಟರ್ಸು ಅಂದರೆ ಈಗ ಮಾಸ್ತಿ ಸರ್ ಹೇಳಿದ್ರು, ಟಗರುಳೇನೋ ಹಿಂಗೆ ಸೀನ್ ಬಂತು, ಹಾಗೆ ಬರದೆ ಅಲ್ಲೇ ಸ್ಪಾಟಲ್ಲೇ. ಒಂದು ಸ್ಪಾಟಲ್ಲೇ ಒಂದು ಸಿಚುವೇಶನ್ ಕೊಟ್ಟರೆ ಏನಾದರೂ ಟ್ರೈ ಮಾಡ್ಬೋದಾ? ಪ್ರಯತ್ನ. ಸ್ಪಾಟಲ್ಲಿ ಕಷ್ಟ, ಬಟ್ ಟ್ರೈ ಮಾಡ್ತೀವಿ. ಆ ಕಡೆ ಹೋಗಿ ಬರ್ತೀರಾ? ಸರಿ ಸರ್. ಏನಂದರೆ ಸಾಲ ಕೊಟ್ಬಿಟ್ಟಿದ್ದೀವಿ ಸರ್, ಕೊಡ್ತಿಲ್ಲ ವಾಪಸ್ ಅವನು. ನೀವು ಹೇಳೋ ಒಂದು ಡೈಲಾಗಿಂದ ಸಾಲ ವಾಪಸ್ ಕೊಡ್ಬೇಕು ಸರ್. ಯೋಚನೆ ಮಾಡಿ, ಪರವಾಗಿಲ್ಲ. ಡೈಲಾಗ ಅದು ಜನರಲ್ ವರ್ಡ್. ಏನಾದರೂ ಹೇಳಿ ಸರ್. ಬ್ರಹ್ಮಾಸ್ತ್ರ. ನಿನ್ನ ಹೆಸರು ಬರ್ದಿಟ್ಟು ಸತ್ತೋಗ್ಬಿಡ್ತೀನಿ. ನಿನ್ನ ಹೆಸರು ಬರ್ದಿಟ್ಬಿಟ್ಟು ಸತ್ತ. ಎಮೋಷನಲ್ ಬ್ಲ್ಯಾಕ್ ಬ್ರಹ್ಮಾಸ್ತ್ರ. ನಾನು ಹೇಳೋ ಸ್ವಲ್ಪ ಆರ್ಶ್ ಇರ್ಬೋದು, ಬಟ್ ಫೈನಾನ್ಷಿಯಲ್ ಲ್ಯಾಂಗ್ವೇಜ್ ಹಂಗಿರುತ್ತೆ. ಓವರ್. ನಿಮ್ಮ ಬಗ್ಗೆ ಇಷ್ಟೊಂದು ಫ್ಯಾನ್ಸ್ ಆಗಿದ್ದವರಲ್ಲ, ರಿಜೆಕ್ಟ್. ಈಗ ಬೀಪ್ ರಾಜ ಶೂಟ್ ಆಯ್ದ. ಬೀಪ್ ರಾಜ ಅಂದರೆ ಈಗ ನೀವು ಬೇರೆ ಯೋಚನೆ ಮಾಡಿ. ಒಂದಿದೆ, ಈಗ ಅವನು ಮುನೀರ್ ಅನ್ನೋನು ಸಾಲ ತಗೊಂಡಿರ್ತಾನೆ, ಮಟನ್ ಅಂಗಡಿ ಅವನು. ನೀವು ಸಾಲ ಕೊಟ್ಟಿರೋರು ಹೋಗ್ತಾರೆ, ನೋಡೋ ಮುನೀರಾ, ನೀನು ನಾಳೆ ಸಾಲ ಕೊಡಲಿಲ್ಲ ಅಂದರೆ ಇಲ್ಲಿ ನೇತಾಡೋದು ಕುರಿ ಮಾಂಸ ಅಲ್ಲ, ನಿನ್ನ ಮಾಂಸ. ರಘು ನಿಡುವಳ್ಳಿ ಅವರು ಹೇಳಿದ್ದು ಇಲ್ಲಿ ಹಾಕಕ್ಕೆ ಯೋಗ್ಯವಾಗಿ ಇಲ್ಲದಿದ್ದರಿಂದ ಇಲ್ಲಿ ಹಾಕ್ತಿಲ್ಲ. ಇನ್ನೊಂದಿದೆ ಸರ್, ಅಂದರೆ ಈಗ ಡೈಲಾಗ್ ಅಂತ ಬಂದಾಗ ಈಗ ಹ್ಯಾಪನಿಂಗ್ ಅಂದರೆ, ಈ ಸಾಲ ಕೊಟ್ಟಿರೋನು ಫೋನ್ ಮಾಡ್ತಾನೆ, ಎಲ್ಲೋ ಕಾಸು ಕೊಡ್ತೀನಿ ಅಂದೆ ಅಂತ. ಇಲ್ಲಣ್ಣ ಸ್ವಲ್ಪ ಕಷ್ಟ, ನೋಡ ಓಡೋಗೋಕ್ಕೆ ನೀನು ಮಲ್ಯಾನೂ ಅಲ್ಲ, ಬಿಟ್ಬಿಡಕ್ಕೆ ನಾನು SBI ಅಲ್ಲ, ಮುಚ್ಕೊಂಡು ತಂದಿದ್ದು. ಬರ್ದಿದ್ದೀರಾ ಆಲ್ರೆಡಿ ಇದು? ಈಗ ಹೇಳಿದ್ದು. ಪುಸ್ತಕ ಓದೋ ಅಭ್ಯಾಸಗಳಿದೆಯಾ ಸರ್ ನಿಮಗೆ? ಇದೆ ಸರ್. ಪುಸ್ತಕ ಓದ್ತೀರಾ? ನೀವು ಓದ್ತೀರಾ ಸರ್? ಓಕೆ, ನೈಸ್. ಸೊ ಇದು ಪುಸ್ತಕದ ಹೆಸರು ಸರಿಗನ್ನಡಂ ಗೆಲ್ಗೆ ಅಂತ. ಓಕೆ. ತಪ್ಪಾಗೋದು ದೊಡ್ಡ ವಿಷಯ ಅಲ್ಲ, ತಿದ್ಕೊಳ್ಳೋದು ಸಣ್ಣ ವಿಷಯನೂ ಅಲ್ಲ. ಸೂಪರ್. ಸೊ ಇದು ನಿಮಗಾಗಿ. ಥ್ಯಾಂಕ್ ಯು. ಧನ್ಯವಾದ. ಥ್ಯಾಂಕ್ ಯು. ರಘು ಅಪಾರ ಸರ್ ಬರೆದಿರೋದು. ಇದು ಡೈಲಾಗ್ ರೈಟರ್ಸ್ಗೆ ಕೊಟ್ಟರೆ ತುಂಬ ಸೂಕ್ತ ಆ್ಯಕ್ಚುಲಿ. ಖಂಡಿತ. ಪುಸ್ತಕದ ನಿಮಗೆ ಅಳವಡಿಸ್ಕೊಳ್ಳೋಕೆ ನೋಡಿದ್ರೆ ಪದಗಳು, ಅದರ ಅರ್ಥ ತುಂಬ ಕಲೋಕಿಯಲಾಗಿ ಬರ್ತಿದ್ದಾರೆ. ಥ್ಯಾಂಕ್ ಯು ರಘು ಅವರೇ, ನಿಮ್ಮ ಅಪಾರವಾದ ಪ್ರೀತಿಗೆ. ಧನ್ಯವಾದ ರಘು ಅಪಾರ ಅವರಿಗೆ, ಅಪಾರವಾದ ಪ್ರೀತಿಯಿಂದ. ಈ ಎಷ್ಟು ಅಂತ ಮಾತಾಡ್ತೀರಾ ಸರ್? ಹೆಸರು ಕಟ್ಟಿಸ್ತಾ ಇದ್ದೀರಾ? ಯಾರು ಸರ್? ಏನು ತೂಕ ಇಲ್ಲ ನಿಮ್ಮ ಮಾತುಗಳಲ್ಲಿ. ತೂಕ ಇರೋ ಅಂತ ಮಾತಾಡೋಣ ಒಂಚೂರು. ಓಕೆ ಸರ್. ಎಲ್ಲ ಕೆಲವ್ರು ಹೀರೋಗಳ ಹೆಸರು ಹೇಳ್ತೀನಿ ಸರ್. ಓಕೆ. ಯಾರು ಒಬ್ಬರು ಅವ್ರದ್ದೊಂದು ಡೈಲಾಗ್ ಹೇಳ್ಬೇಕು ಸರ್. ಓಕೆನಾ ಸರ್? ಡಾಕ್ಟರ್ ರಾಜ್ಕುಮಾರ್. ನಾನ್ಯಾರು? ಕಶ್ಯಪ ಬ್ರಹ್ಮನ ಮಗ, ರಿತಿಗರ್ಭ ಸಂಜಾತ, ಚತುರ್ಮುಖನ ಬ್ರಹ್ಮಗನ ಮೊಮ್ಮಗ, ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮಹಾಪರಾಕ್ರಮಶಾಲಿ. ಅಷ್ಟು ಕೇಳೋದು. ಅವರು ಎಂಥ ನೋವು ಇದ್ರೂ ತುಂಬ ನಾರ್ಮಲಾಗಿ ಹೇಳ್ತಾರೆ. ನಿಮ್ಮ ರಿಯಾಲಿಟಿ ಶೋಗೆಲ್ಲ ತಗೊಳ್ಳಲ್ಲ ಅವರು. ಎನರ್ಜಿ 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 ಅಂತಿರ್ತಾರೆ ಸರ್. ಸರ್ ಅಣ್ಣ ಅವ್ರದ್ದೇನು ಡೈಲಾಗೇ ಬೇಕಾಗಿಲ್ಲ ಸರ್. ನಾನು ಒಂದು ಸಿನಿಮಾಗೆ ಹೋಗಿದ್ದೀನಿ, ಸಂತೋಷ್ ಥಿಯೇಟ್ರು, ನರ್ತಕಿ ಮರ್ತೋಗಿದ್ದೀನಿ. ಇಡೀ ಕ್ರೌಡ್ ಇದೆ,
ಕಿಕ್ಕಿರಿದು ಇದೆ. ಆ ಸಿನಿಮಾ ಯಾಕೋ ಒಂದು 10 ನಿಮಿಷ ಕಿರ್ಚಾಡಿದ್ರು. ಆಮೇಲೆ ಎಲ್ಲೋ ಒಂದು ಸಣ್ಣದಾಗಿ ಒಂದು ಡ್ರಾಪ್, ಅಂದರೆ ಒಂದು ಡ್ರಾಪ್, ತಾಯಿ ಮಗನ ಸೆಂಟಿಮೆಂಟ್ ಸೀನು, ಲೀಲಾತಮ್ಮ ಅನಿಸುತ್ತೆ. ಅಣ್ಣ ಅವ್ರು ಸೈಲೆಂಟಾಗಿ ಕೂತಿದ್ದಾರೆ, ಇಡೀ ಥಿಯೇಟ್ರ್ ಸೈಲೆಂಟ್ ಆಗಿದೆ. ಅಂದರೆ ವಿಜಿಲ್ ಕಾಯ್ತಾ ಇದ್ದಾರೆ. ಅವರು ಜಾಮೂನ್ ತಿಂತೀಯೇನೋ ಅಂದರು. ಅಣ್ಣ ಅವರು ಹ್ಞೂ ಅಂದರು. ಜಾಮೂನ್ನ ಕೊಟ್ಟರು. ಸ್ಪೂನ್ ಬೇಕೇನೋ ಅಂದರು. ಅಣ್ಣ ಅವರು ಡ್ರೈ ಜಾಮೂನ್ ಸ್ಪೂನ್ ಯಾಕೆ ಅಂದರು. ಇಷ್ಟೇ ಸರ್, ಇಡೀ ಥಿಯೇಟ್ರು ವಿಜಿಲ್ ಹೊಡಿತಾ ಇದೆ. ಏನು ಅಂದರೆ ಅಣ್ಣನಿಗೆ ಸ್ಪೂನೇ ಬೇಡ ಅಂತ. ಅಣ್ಣ ಅವ್ರ ಪಿಕ್ಚರ್ ಡೈಲಾಗೇ ಬೇಡ ಸರ್, ಅಣ್ಣ ಸಾಕು, ಅವ್ರು ಉಸಿರಾಡಿದ್ರೆ ಸಾಕು ನಮಗೆ ವಿಜಿಲ್ ಹೊಡಿಯೋಕ್ಕೆ. ನಾನು ಯಾವುದೋ ಪಿಕ್ಚರ್ ಬರ್ತಿದ್ದೆ ಸರ್, ಏನೋ ನಿನ್ನ ಟ್ಯಾಲೆಂಟ್ ಅಂದರೆ ಸ್ಟ್ರಾ ಇಲ್ಲದೆ ಎಳ್ನೀರು ಕುಡಿತೀನಿ ಸರ್. ಕೆಲವೊಂದು ಡೈಲಾಗ್ ಬೇಡ ಸರ್. ಈಗ ಒಂದು ತಮಿಳು ಸಿನಿಮಾ, ಅದು ಹೆಸರು ಮರ್ತೋಗಿದ್ದೀನಿ, ಒಂದು ಬೀಡ ಅಂಗಡಿ, ಒಂದಷ್ಟು ಮಿಠಾಯಿ ಸಿಗರೇಟು ಅದೆಲ್ಲ ಇದೆ. ಈಚೆ ಕಡೆ ಒಂದು ಬಾಳೆಹಣ್ಣು ಇದು ಗೊನೆ ನೇತಾಕಿದ್ದಾರೆ. ಒಬ್ಬ ಕ್ಯಾರೆಕ್ಟರ್ ಬರ್ತಾನೆ, ಎಷ್ಟು ಬಾಳೆಹಣ್ಣು ಅಂತಾನೆ, ಅವನು 10 ರೂಪಾಯಿ ಅಂತಾನೆ, 5 ರೂಪಾಯಿಗೆ ಬರಲ್ವಾ ಅಂತಾನೆ ಇವನು. ಅದನ್ನ ಇಟ್ಕೊಂಡು ಹಿಂಗೆ ಎಳಿತಾನೆ, ಬಂದ್ಬಿಡ್ತು ಅಂತ. ಅಂದರೆ ನಾನು ಹೇಳೋದು ಆರ್ಟಿಸ್ಟ್, ಇದು ರೈಟರ್ಸ್ದು, ಇದು ಅದು ಸ್ಪಾಂಟೇನಿಟಿ. ಇನ್ನೊಂದು ಸತಿ ಹೋಗ್ತಾನೆ, ಇನ್ವೆಸ್ಟಿಗೇಷನ್ಗೆ ಹೋಗ್ತಾನೆ ಪೊಲೀಸ್. ಅವನು ಮೊಬೈಲು ಆವಾಗ 1100 ಥರದ್ದು ಇಟ್ಕೊಂಡು ಕೂತಿರ್ತಾನೆ. ಇವನು ಅವನ್ನ ಟಾರ್ಚರ್ ಕೊಡಬೇಕು. ಇನ್ವೆಸ್ಟಿಗೇಷನ್ ಫಸ್ಟ್ ಸ್ಟೆಪ್ ಏನು ಅಂದರೆ ಅವ್ನ ಫೋನ್ನ ಎತ್ಕೋತಾನೆ. ಅವನು ಅದು ಔಟ್ ಗೋಯಿಂಗ್ ಹೋಗಲ್ಲ ಅಂತಾನೆ. ಇವನು ಎತ್ತಿ ಈಚೆಗೆ ಎಸ್ಬಿಡ್ತಾನೆ, ಹೋಯ್ತು ಅಂತಾನೆ. ಔಟ್ ಗೋಯಿಂಗ್. ಕೆಲವೊಂದು ಅಣ್ಣವ್ರ ಬಗ್ಗೆ, ಅಣ್ಣವ್ರದ್ದು ಕಾಮಿಡಿ ಸೆನ್ಸ್ ಒಂದು ಅದನ್ನು ಹೇಳ್ಬೇಕದು. ಅಣ್ಣವ್ರು ಸಹಜವಾಗಿ ಪಂಕ್ತಿ ಭೋಜನ. ಅಣ್ಣವ್ರು ಊಟ ಮಾಡಿದ್ರೆ ಪುಷ್ಕಳವಾಗಿ, ಅಂದರೆ ಮೊಸರು ಮಜ್ಜಿಗೆ ಎಲ್ಲ ಲಾಸ್ಟ್ ಅವರು. ಸೊ ಊಟ ಮಾಡ್ಬೇಕಾದ್ರೆ ದೊಡ್ಡ ಡೈರೆಕ್ಟರ್, ಅವ್ರ ಹೆಸರು ಬೇಡ, ಅವರು ಅಣ್ಣವ್ರು ಊಟ ಮಾಡಬೇಕಾದ್ರೆ ಸೆಂಟ್ರಲ್ಲೇ ಇದ್ದವರಂತೆ. ಅಣ್ಣವರು 1 ದಿವಸ ನೋಡಿದ್ರಂತೆ, 2 ದಿವಸ ನೋಡಿದ್ರಂತೆ. ಅಣ್ಣವರು ಪಕ್ಕದವ್ರು ಕೇಳ್ತಾರೆ, ಏನು ಅವರು ಅರ್ಧಂಬರ್ಧ ಊಟ ಮಾಡಿದ್ದು ಹೋಗ್ತವ್ರೆ ಅಂತ. ಏನಣ್ಣ ಗೊತ್ತಿಲ್ಲ, ಏನೋ ಇದ್ದೋಗಿರ್ತಾರೆ ಅಂತ. 1-2 ದಿವಸ ಆದ್ಮೇಲೆ ಗೊತ್ತಾಯ್ತಂತ ಅಣ್ಣವ್ರಿಗೆ. ಅವ್ರು ಊಟ ಮಾಡಿದ ತಕ್ಷಣ ಟಾಯ್ಲೆಟ್ಗೆ ಹೋಗ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಯ್ತು, ಅಣ್ಣವ್ರಿಗೆ ಗೊತ್ತಾಯ್ತಂತೆ. ಮಾನೇಸ ಬಂದ್ರಂತೆ, ಊಟ ಮಾಡೋದಂತೆ, ತಿರುಗೋಡ್ ಬಂದ್ರಂತೆ. ಆಗ ಅಣ್ಣವರು, ಇವರೇ ನೀವು ಮಾಡ್ಬಿಟ್ಟು ಹೋಗೋ ಬದಲು ಸೀದಾ ಎರೆನೇ ತೊಗೊಂಡು ಟಾಯ್ಲೆಟ್ಗೆ ಹಾಕಾಗ್ತಾರೆ. ಅದು ಅಣ್ಣವ್ರು ಹೇಳಿದ್ದು, ಹಿಂಗಾಸಿ ಹೋಗಿ ಹಂಗಾಸಿ ಹೋಗೋ ಬದಲು ಹಿಂಗಾಸಿ ತಗೊಂಡೋಗಿ ಸುರಿದೇ ಬಿಡಿ. ಓಕೆ, ಈಗ ಡೈಲಾಗ್ ಸರ್ ಸುಸ್ಸು ಮಾಡ್ಕೊಂಡ್ಬಿಡುದು ಸರ್. ಮಾಡ್ಕೊಂಬರ್ಬೇಡಿ ಸರ್, ಮಾಡ್ಬಿಟ್ಟು ಬನ್ನಿ, ಚೆನ್ನಾಗಿರಲ್ಲ ಮಾಡ್ಕೊಂಬಂದು. ಯಾಕೋ ಅದು ಬರ್ತಾನೆ ಇಲ್ಲ ಬಿಡಿ. ಹೋಗ್ಲಿ ಬಿಡಿ, ಆಮೇಲೆ ಉಚ್ಚೆಗೂ ಬಿಡ್ತಂಗೆ ಚಚ್ಚೋರು ಅಂದ್ಬಿಡ್ತಾರೆ. ಆಯ್ತು ಸರ್, ನಾವು ಸ್ವಲ್ಪ ಮೂತ್ರದಾನ ಮಾಡ್ಬೇಕು. ಮೂತ್ರ ದಾನನ ರೋಲ್ ಕಟ್. ಸಮಾಧಾನ ಆಯ್ತಾ? ಆಯ್ತು ಸರ್. ವಿಸರ್ಜನೆಗಳಲ್ಲಿರೋ ಒಂದು ಸುಖ ಹಾಕೊಳ್ಳೋದು ಮರ್ತು ಬಿಟ್ಟಿದ್ದೀರಾ ಸರ್? ಸರ್ ಹಾಕೋ ಬಂದೆ ಸರ್. ಬಟನ್ ಮೇಲೆ ಬಟನ್. ಓಕೆ ಸರ್. ಆ್ಯಕ್ಚುಲಿ ಈ ಇದ್ರದ್ದು ಇದು ಸುಸ್ಸು ಉಚ್ಚೆ ಇದ್ರ ಬಗ್ಗೆ ಒಂದು ಟಗ್ರೂಲ್ ಒಂದು ಒಳ್ಳೆ ಡೈಲಾಗ್ ಇತ್ತು ಸರ್. ಏನಂದರೆ, ಈ ಶಿವಣ್ಣ ACP ಕ್ಯಾರೆಕ್ಟ್ರು ಡಾಲಿ ನಟೋರಿಯಸ್ ಕ್ರಿಮಿನಲ್. HMTಲಿ ಶೂಟ್ ಮಾಡ್ತಿದ್ದೀವಿ. ಶಿವಣ್ಣ ಡಾಲಿನ ಸುಡಕ್ಕೆ ಬಂದಿದ್ದಾರೆ, ಫೈರ್ ಮಾಡೋಕ್ಕೆ. ಡಾಲಿ ಫುಲ್ ಕುಡಿದ್ಬಿಟ್ಟಿದ್ದು ಸರ್, ರಿಯಲ್ ಆಗಿ. ಅಂದರೆ ಆವಾಗ ಚೆನ್ನಾಗಿತ್ತು. ಆವಾಗ ಆ ಒಂದು ನಿಷಾದಲ್ಲೇ ಶೂಟ್ ಮಾಡಬೇಕು ಅಂದ್ಬಿಟ್ಟು ಅದನ್ನು ಶೂಟಿಂಗ್ ಎಷ್ಟು ಚೆನ್ನಾಗಿ ಮಾಡಿದ್ರು ಸೂರ್ಯವರು ಅಂದರೆ, ಒಂದು ಹಳೇ ಗೋಡೆ, ಅದು ಡಾಲಿ ನಿಂತ್ಕೊಂಡ್ರೆ ಅರ್ಧ ಗೋಡೆ ಇರುತ್ತೆ. ಈ ಬಿಯರ್ ಬಾಟಲ್ನ, ಅರ್ಧ ಕುಡ್ದಿರೋ ಬಿಯರ್ ಬಾಟಲ್ನ ಆ ಗೋಡೆ ಮೇಲೆ ಇಟ್ಟಿದ್ದಾರೆ ಸರ್. ಲಿಟ್ರಲಿ ಅದಕ್ಕೆ ಆಪೋಸಿಟ್ಟು ಸೂರಿ ಫ್ರೇಮ್. ಹಿಂಗೆ ಬಂದು ಡಾಲಿ ಹಿಂಗೆ ಕ್ಯಾಮ್ರಾ ನೋಡಿಕೊಂಡು ಜಿಪ್ ಓಪನ್ ಮಾಡಿ ಸುಸ್ಸು ಮಾಡಬೇಕು. ಇಲ್ಲಿ ತಿರುಗಿದ್ರೆ ಶಿವಣ್ಣ ನಿಂತಿದ್ದಾರೆ. ಡೈಲಾಗ್ ಬೇಕು. ಫಸ್ಟೇ ಹುಚ್ಚ ಹೊಯ್ಕೊಂಡಿದ್ದು ಒಳ್ಳೇದಾಯ್ತು, ಇಲ್ಲ ನಾನು ನೋಡ್ಬಿಟ್ಟು ಹುಚ್ಚ ಹೊಯ್ಕೋತಾ ಇದ್ದೆ. ಅಂದರೆ ಆ ಸೀನ್ಗೆ ಹೆಂಗೆ ಸಿಂಕ್ ಆಯಿತು ಅಂದರೆ, ಬಟ್ ಇಂಥ ಒಳ್ಳೊಳ್ಳೆ ಸೀನ್ಗಳ ಹಿಂದೆ ಹೆಂಗೆ ಇರುತ್ತೆ ಟೈಮಿಂಗ್ ಅನ್ನೋದು, ಅದೆಲ್ಲ ಅಲ್ಲೇ ಸ್ಪಾಟಲ್ಲೇ ಬರೆದು ಬಿಡ್ತೀರ? ಆನ್ ಸ್ಪಾಟ್ ಬರ್ದಿತ್ತು ಸರ್ ಅದು. ಅಂದರೆ ಆ ಸೂರ್ಯ ಫ್ರೇಮಿಂಗು ಅವ್ರದ್ದು ಸ್ಪಾಟಲ್ಲಿ ಬರಿಬೋದು. ಮತ್ತು ದುನಿಯಾ ವಿಜಿ ಡೈರೆಕ್ಷನ್ ವೈಸು ಅಂದರೆ ಆನ್ ಸ್ಪಾಟ್ ಒಂದಷ್ಟು ಇದಿರುತ್ತೆ ಸರ್, ಚೆನ್ನಾಗಿರುತ್ತೆ. ನನಗೆ ಕಡ್ಡಿಪುಡಿಲಿ ಒಂದು ಪರ್ಸನಲ್ ಫೇವ್ರೇಟ್ ಇದೆ. ಅದು ಎಲ್ಲ ಡೈಲಾಗ್ಸು ಚೆನ್ನಾಗಿದೆ. ಕಡ್ಡಿಪುಡಿಲಿ ಹಿಂಗೆ ಗಾಡೀಲಿ ಹೋಗ್ತಿರ್ತಾರೆ ಇನೋವಾಲಲ್ಲಿ, ಸರಿಯಾಗಿ ಓಡಿಸಿರಲ್ಲ ಶಿವಣ್ಣ. ಅವಾಗ ಏಯ್
ನೋಡ್ಕೊಂಡು ನೋಡಿ ಸರೋಡೆ ನಿಮ್ಮ ಅಪ್ಪಂದ ಅಂತ ವಿಂಡೋ ಓಪನ್ ಮಾಡ್ತಾರೆ, ಡಾಕ್ಟರ್ ರಾಜ್ಕುಮಾರ್ ರಸ್ತೆ ಅಂತ ಕಾಣುತ್ತೆ. ನೋಡ್ಕೊಂಡು ಹೋಗ್ರಿ. ನೀನ್ ನೋಡ್ಕೊಂಡು ಹೋಗಲ್ಲ, ನಿಮ್ಮ ಅಪ್ಪನ ರೋಡು. ಸರ್ ಅದರಲ್ಲಿ ಆ್ಯಕ್ಚುಲಿ ಇಂಟ್ರಡಕ್ಷನ್ ಮಾಡಬೇಕು ಅಂದ್ಬಿಟ್ಟು ಮಾಡಿದ ಸೀನ್ ಅದು. ಇಂಟ್ರಡಕ್ಷನ್ ಮಾಡಬೇಕು ಅಂದ್ಬಿಟ್ಟು ಸೂರ್ಯ ಅವರು, ಬಟ್ ಆ ಕತೆಗೂ ಆ ಸೀನ್ಗೂ ಸಂಬಂಧ ಇಲ್ಲ, ಔಟ್ ಆಫ್ ಬಾಕ್ಸ್ ಅನಿಸುತ್ತೆ. ಬಟ್ ಅದನ್ನು 2 days ಶೂಟ್ ಮಾಡಿದ್ರು. ನಾನು ಸೀನ್ ಬರೆದಿದ್ದು ಇಲ್ಲೇ ಎಲ್ಲೋ ಗುಟ್ಟಳ್ಳಿನಲ್ಲಿ ಮಾಡ್ತಾರೆ ಅಂತ. ಅದು ಇಡೀ ಸಿನಿಮಾ ಗುಟ್ಟಳ್ಳಿಲಿ 50 ದಿನ, 15 ದಿನ ಮೈಸೂರಲ್ಲಿ, ಒಂದು 10 ದಿನ ಇದರಲ್ಲಿ HMTಲಿ ಮಾಡಿದ್ದು. ನಮ್ಮ ಚಂದ್ರು ಅವರು ಕಡ್ಡಿಪುಡಿ ಚಂದ್ರು ಪ್ರೊಡ್ಯೂಸರು. ಸೊ ಅವರು ಅಷ್ಟು ಬೇಗ ಈಗೆಲ್ಲ 2 ವರ್ಷ 3 ವರ್ಷ ಮಾಡ್ತಾರೆ ಸಿನಿಮಾಗಳು, ಬಟ್ ಕಡ್ಡಿಪುಡಿ ಜಸ್ಟ್ 57 ಡೇಸು. ಅದರಲ್ಲೂ ಸಾಂಗ್ಸು ಮತ್ತು ಒಬ್ಬರು ಕೋರಿಯೋಗ್ರಫಿ ಇಲ್ಲ, ಶಿವಣ್ಣನೇ ಕೋರಿಯೋಗ್ರಾಫರು. ಅದು ಅದರಲ್ಲಿ ಇನ್ನೊಂದು ಡಿಲೀಟೆಡ್ ಸೀನ್ ಇದೆ ಸರ್. ಶಿವಣ್ಣ ಅದರಲ್ಲಿ ರೌಡಿಸಮ್ ಬಿಟ್ಟಿರ್ತಾರೆ ಅಂತ ಕೆಫೆ ಶ್ರೀ ಹೌಸಲ್ಲಿ ಶೂಟ್ ಮಾಡ್ತಿದ್ವಿ. ರಾಧಿಕಾ ಪಂಡಿತ್ ಮೇಡಮ್ ಸ್ನಾನ ಮಾಡಿಬಿಟ್ಟು ಇದು ಕಟ್ಕೊಂಡು ಆಗ್ತಾನೆ ಸ್ನಾನ ಮಾಡಿಬಂದು ಶಿವಣ್ಣನಿಗೆ ಆಲ್ರೆಡಿ ಕಾಫಿ ಕೊಟ್ಬಿಟ್ಟು ತುಳಸಿ ಪೂಜೆ ಮಾಡ್ತಿರ್ತಾರೆ. ಲೆಫ್ಟಲ್ಲಿ ಓಂ ಬರೆದಿರ್ತಾರೆ, ರೈಟ್ ಸೈಡಲ್ಲಿ ಸ್ವಸ್ತಿಕ್ ಬರೆದಿರ್ತಾರೆ ಆ ತುಳಸಿ ಕಟ್ಟೆಗೆ. ಇದು ಅರ್ಶಿಣದ್ರಲ್ಲಿ ಬರೀತಿರ್ತಾರೆ. ಶಿವಣ್ಣ ಬರ್ತಾರೆ, ಏನು ಮಾಡ್ತಾ ಇದೀಯಾ ಅಂದ್ಬಿಟ್ಟು ನೋಡಿದ್ರೆ ಓಂ ಬರ್ದವ್ರೆ. ಅದನ್ನು ಅಳಿಸ್ಬಿಡ್ತಾರೆ ಶಿವಣ್ಣ. ಯಾಕೆ ಅಂತ ಕೇಳಿದ್ರೆ, ಇಲ್ಲ ಅದೆಲ್ಲ ಬಿಟ್ಟಿದ್ದೇನಲ್ಲ ಯಾಕೆ ಅಂತ. ಬಟ್ ಆ ಸೀನ್ ಎಡಿಟಲ್ಲಿ ತೆಗಿಬೇಕಾಯಿತು, ಯಾಕಂದರೆ ನಮಗೆ ಅನ್ನಿಸ್ತು ಓಂ ಅನ್ನೋದು ಒಂದು ಮಹಾ ಇದದು ಸಕ್ಸಸ್ ಆಗಿರೋ ಸಿನಿಮಾ, ಅದನ್ನು ನಾವು ಅಳಿಸೋದು ಬೇಡ, ಬಟ್ ಕಥೆಯಲ್ಲಿ ಬಂದ್ರೂ ಬೇಡ ಅಂತ. ನಾನು ಅನ್ಕೊಂಡೆ ಓಮು ಸ್ವಸ್ತಿಕ್ಕಿತ್ತಲ್ಲ, ಇದು ಉಪೇಂದ್ರ ಡೈರೆಕ್ಷನು, ಇದು ಸೂರ್ಯ ಅವ್ರ ಡೈರೆಕ್ಷನ್ ತೆಗೆದ್ಬಿಡು. ಉಪೇಂದ್ರ ಹಂಗಲ್ಲ ಸರ್, ಒಂದ್ಸತಿ ಸೆನ್ಸ್ ನೋಡಿ, ಇದು ಏನು ಓಂಗೆ ಏನೋ ಭಂಗ ಬರಬಾರ್ದು ಅನ್ನೋ ತರ ನೀವು ಯೋಚನೆ ಮಾಡೋದಲ್ಲ. ಎಲ್ಲೋ ಕೇಳಿದ್ದೆ, ಹಂಸಲೇಖ ಅವರು ಒಂದು ಲೈನ್ ಬದಲಾಯಿಸಿದ್ರು ಅಣ್ಣವ್ರು ಆಡೋ ಕಾರಣಕ್ಕೋಸ್ಕರ. ಅಣ್ಣ ಕೊಡಿಸೋ ಸೀರೆ ಬಣ್ಣ ಹೋಗೋವ್ರಿಗೆ ಅಂತ ಬರೆದ್ಬಿಟ್ಟಿದ್ರಂತೆ. ಆಡೋ ಟೈಮಲ್ಲಿ ಅಯ್ಯೋ ಅಣ್ಣ ಅಂದ್ರೆ ಆ ಅಣ್ಣ ಅಲ್ಲ, ರಾಜ್ಕುಮಾರ್ ಅವ್ರನ್ನು ಎಲ್ಲರೂ ಅಣ್ಣ ಅಂತ ಕರೀತಾರಲ್ವಾ, ಸೊ ಹಂಗಾಗಿ ಬಂಧು ಕೊಡಿಸೋ ಸೀರೆ ಅಂತ ಬದಲಾಯಿಸಿದ್ರಂತೆ. ಸೊ ಆ ತರ ಆಗತ್ತೆ. ಬಂಧು ಕೊಡಿಸೋ ಸೀರೆ ಬಣ್ಣ ಹೋಗೋವರೆಗೆ. ಅವ್ರಿಗೆ ಆ ಸೂಕ್ಷ್ಮತೆ ನಾವು ಕೇಳಿರೋದು ಸರ್. ಅಣ್ಣ ಅವ್ರಿಗೆ ಒಂದು ಸ್ಕ್ರಿಪ್ಟು ನರೇಟ್ ಆಗಿದೆ, 15 ದಿನ ಆಗಿದೆ ಸ್ಕ್ರಿಪ್ಟ್ ನರೇಟ್ ಮಾಡಿ. ಪ್ರತಿ 3 ದಿನಕ್ಕೊಂದ್ಸತಿ ಅಣ್ಣ ಅವ್ರ ಹತ್ರ ಹೋಗಿ ಆ ಕತೆ ಬಗ್ಗೆ ಇನ್ಪುಟ್ಸ್ ತೊಗೋತಾ ಇದ್ರಂತೆ, ಏನು ಅನ್ನಿಸ್ತು ಅಂತ. ಅಲ್ಲ ಕತೆ ನನಗಿಷ್ಟ ಆಯಿತು ಅಂತ ಒಂದು ಸ್ವಲ್ಪ ಬೇಸರ ಆಯ್ತಂತೆ ಅಣ್ಣ ಅವ್ರಿಗೆ. ಇವ್ರು ಏನು ಹೇಳ್ತಾ ಇಲ್ಲ, ಓಪನ್ ಆಗಿ ಹೇಳ್ತಾ ಇಲ್ಲ ಅಣ್ಣ ಅವರು ಅಂದ್ಬಿಟ್ಟು ಒಂದು 2 ವೀಕ್ಸ್ ಆದಮೇಲೆ, ಅಣ್ಣ ನೀವು ಯಾಕೋ ಸ್ವಲ್ಪ ಸಮಾಧಾನ ಆಗಿಲ್ಲ, ಸ್ವಲ್ಪ ಕತೆ ಚೇಂಜ್ ಮಾಡಿದ್ದೀವಿ, ನಿಮ್ಮ ತಂಗಿ ಕ್ಯಾರೆಕ್ಟ್ರ್ ಕುರುಡಿ ಇತ್ತಲ್ಲ, ಬೇಡ ಮಾಮೂಲಿ ಕಣ್ಣು ಕಾಣ್ತಾ ಇರುತ್ತೆ ಅಂದಾಗ ಅಣ್ಣ ಅವ್ರು ಸಮಾಧಾನ ಮಾಡಿದಂತೆ. ಇಲ್ಲ ನನಗೂ ಅದನ್ನು ಹೇಳಬೇಕು ಅಂತಿತ್ತು, ಆಗಲಿಲ್ಲ, ನಾನೊಂಥರ ಅಲ್ವಾ ಅಂತ. ಅಂದರೆ ಅವ್ರ ಕಥೆಯಲ್ಲಿ ಕೂಡ ಕುರುಡಿ ಆಗಕ್ಕೆ ಇಷ್ಟ ಇಲ್ಲ ಅನ್ನೋದು. ಅದಕ್ಕೆ ಅವರೆಲ್ಲ ಅಲ್ಲಿರೋದು ಸರ್, ನಾವೆಲ್ಲ ಇಲ್ಲಿದ್ದೀವಿ. ಜನರಿಂದ ನಾನು ಮೇಲೆ ಬಂದೆ, ಜನರನ್ನೇ ನನ್ನ ದೇವರೆಂದೇ. ಈಗ ಡೈಲಾಗ್ಗಳ ಬಗ್ಗೆ ಮಾತಾಡ್ತಾ ಸರ್. ಈಗ ನೆಕ್ಸ್ಟ್ ವಿಷ್ಣುವರ್ಧನ್ ಅವ್ರ ಡೈಲಾಗ್ ಸರ್, ಯಾರು ಹೇಳ್ತೀರ? ನನಗೆ ಸೂರ್ಯವಂಶದ್ದು ಬೆಲೆ ಕಟ್ಟಕ್ಕಾಗಿರೋ ಆಸ್ತಿ ನೀವೇ ಇರಬೇಕಾದ್ರೆ ನನಗೆ ಯಾಕಪ್ಪ ಈ ಆಸ್ತಿ, ಅದು ನನ್ನ ಫೇವ್ರೇಟು. ಯಾಕೆಂದ್ರೆ ನಮ್ಮ ಮನೇಲಿ ಆ CD ಉದ್ಯೋಗವರೆಗೂ ನೋಡ್ಬಿಟ್ಟಿದ್ದೀವಿ ಒಂದು 8 ಸರ್ತಿ. ಅಂಬರೀಷ್ ಅವ್ರದ್ದು ಡೈಲಾಗಿಂತ ಅವ್ರದ್ದು ರಿಯಲ್ ಇನ್ಸಿಡೆನ್ಸು ಇದು ಯಾವುದು ಒಡಹುಟ್ಟಿದವರು ಮಾಡುವಾಗ ಭಗವಾನ್ ಅವರು ಜಾಸ್ತಿ ಭಯ ಬೀಳಿಸ್ತಾ ಇದ್ದಿದ್ದು ಅಂಬರೀಷ್ ಅಣ್ಣನಿಗಂತೆ. ನಾಳೆ ಶೂಟಿಂಗು ಬೆಳಗ್ಗೆ 6 ಗಂಟೆಗೆ ಇರಬೇಕು, ನಾಳೆ ಶೂಟಿಂಗು ಬೆಳಗ್ಗೆ 6 ಗಂಟೆಗೆ ಇರಬೇಕು, ದೊಡ್ಡವರು 5:15 ಬರ್ತಾವ್ರೆ ಅಂತ. ಅಂದರೆ ಅಣ್ಣವ್ರು ಬರ್ತಾ ಇದ್ದಾರೆ, ನೀನು ಮುಂಚೆ ಇರಬೇಕು, ಇಲ್ಲ ಅಣ್ಣವ್ರು 6 ಗಂಟೆಗೆ ಬರ್ತಾ ಇದ್ದಾರೆ ನೀವು ಇರಬೇಕು ಅಂತ. ಅಲ್ಲ ಅಣ್ಣವ್ರು ಕೂತಿದ್ರಂತೆ, ಇಲ್ಲಿ ಅಂಬರೀಷ್ ಅಣ್ಣ ಕೂತಿದ್ರಂತೆ, ಭಗವಾನ್ ಅವ್ರು ಇಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದಾರಂತೆ ನಾಳೆ ಶೂಟಿಂಗ್. ಅಂಬರೀಷ್ ಅಣ್ಣ ಹಿಂಗೆ ನೋಡಿ ಬೆಳಗ್ಗೆ ಯಾರು ಬರ್ತಾರೆ, ಒಂದು ನಿಮಿಷ ಇರಿ ಅಣ್ಣ ನೀವು ನಾಳೆ ಎಷ್ಟೊತ್ತಿಗೆ ಬರ್ತೀರಾ ಅದವ್ರೆ. ಅವರು ಅಲ್ಲ ಇವರು ನೀವು ಬರ್ತೀರಾ ನಾನು ಬೆಳಗ್ಗೆ ಬೇಕು ಅಂದರೆ ನಿನ್ನ ಟೈಮಿಗೆ ಬಾ ಅಂದವ್ರು ಅಣ್ಣವರು. ಅಂದರೆ ಡೈರೆಕ್ಟಾಗಿ ಅಲ್ಲೇ ಕೇಳ್ಕೊಂಬಿಟ್ಟವ್ರೆ. ಅಂದರೆ ಗೌರವ ಕೊಟ್ಟಂಗೂ ಇರಬೇಕು ಸೀನಿಯರ್ ಆರ್ಟಿಸ್ಟ್ಗೆ, ನಾವೂ ಇರಬೇಕು ಅಂತ. ಅಂದರೆ ಸರ್ ಆವಾಗ 1 ಇಂಚು ಕಟೌಟಲ್ಲೇ ಅಳಿಯೋರು ಸರ್. ಅವ್ರ ಕಟೌಟ್ ದೊಡ್ಡದು, ಅವ್ರ ಕಟೌಟ್ ಚಿಕ್ಕದು. ಯಾವುದೋ ಸಿನಿಮಾ ಶಿವಣ್ಣ ಅವ್ರ ಜೊತೆ ಒಬ್ಬರು ಆ್ಯಕ್ಟ್ರ್ ನಟಿಸಿದ್ರು. ಶಿವಣ್ಣನ ಕಟೌಟ್ ಕರೆಕ್ಟಾಗಿ ನೇರವಾಗಿದೆ ಅಂದ್ಬಿಟ್ಟು ಶಿವಣ್ಣನ ಅಭಿಮಾನಿ ಒಬ್ಬ ಮಾರ್ನಿಂಗ್ ಶೋ ಮುರಿದೇ ಬಿಟ್ಟಿದ್ದೆ ಸರ್ ತಲೆನಾ. ಇವಾಗ ನಿಮ್ಮೂರು ಜನರಲ್ಲಿ ಯಾರ್ದು ಹಾಕ್ಲಿ ಸರ್ ಪೋಸ್ಟರ್ ದೊಡ್ಡದು? ರಘು ಅವ್ರು ನಮಗಿನ ಸೀನಿಯರ್. ಉಪೇಂದ್ರ ಪ್ರೀತಿ ಪ್ರೇಮ ಪುಸ್ತಕದ ಬದನೆಕಾಯಿ ಅಂತ ಪ್ರೂವ್ ಆಗೋಯ್ತು. ಏನ್ ಪಿಕ್ಚರ್
ಈ ಪ್ರಪಂಚ ಅನ್ನೋದು ಕನ್ನಡ ಇದ್ದಂಗೆ ನೀನು ಅದನ್ನ ನೋಡಿ ನಕ್ರೆ ಅದು ನಿನ್ನ ನೋಡಿ ನಗತ್ತೆ, ಎಲ್ಲ ಆ ಥರದ್ದು ಡೈಲಾಗ್ಗಳೇ. ನೀನು ಪ್ರೀತಿ ಇನ್ನೂ ಚಿಕ್ಕ ಸರ್ಕಲ್ ಅಲ್ಲಿ ನಿಂತಿದ್ಯಾ, ಅಲ್ಲಿ ನೋಡು ಪ್ರಪಾತ ಹೆಂಗ್ ಕಾಣಿಸ್ತಾ ಇದೆ, ಇದೇ ಕೆಟ್ಟ ಪ್ರಪಂಚ, ಈ ಸರ್ಕಲ್ ಇಂದ ಹೊರಗೆ ಬಾ, ಈ ಪ್ರಪಂಚ ನಿನ್ನ ನುಂಗಾಕ್ಬಿಡುತ್ತೆ, ಆ ಥರದ್ದು ಡೈಲಾಗ್ಗಳು ತುಂಬ. ಭೂಮಿ ವಿಶಾಲವಾಗಿದೆ, ಹೋಗು ಓಡಿಸೇ ಬಿಡು. ಅದು ಚೆನ್ನಾಗಿದೆ. ಯಾರಿಗ್ ಗೊತ್ತು, ನಾಳೆ ಇಂಡಿಯಾ ಪಾಕಿಸ್ತಾನ ಬಾಂಬ್ ಹಾಕ್ಬಿಡ್ಬೋದು, ಬಾ ಮತ್ತೆ ಲವ್ ಮಾಡ್ಕೊಂಡು ಓಡು ಓಡು. ನೀವು ನೋಡ್ತೀರಾ, ಸ್ಪೀಡ್ ನೋಡ್ತಾ ಇದ್ರೆ ಸುಭಾಷ್ ಚಂದ್ರ ಬೋಸ್ ಆಗ್ತಾನೆ. ಆ ಥರ ತುಂಬ 94 ಉಪೇಂದ್ರ ಅವರು ಅಂದ ತಕ್ಷಣ ಡೈಲಾಗ್ ಸಾಯಿ ಕುಮಾರ್ ಅವರು. ಸಾಯಿ ಕುಮಾರ್ ಅವರು ಕಾಣೋ 3 ಸಿಂಹ, ನ್ಯಾಯ ನೀತಿ ಧರ್ಮ, ಆದ್ರೆ ಕಾಣದಿರೋ 4ನೇ ಸಿಂಹನೇ ಕಣ, ಪೊಲೀಸ್. ಮತ್ತೆ ಅವರು ಯೂಸ್ ಮಾಡೋ ಪದ ಸ್ವಲ್ಪ ಒತ್ತಕ್ಷರಗಳಲ್ಲಿರೋದು. ಈಗ ನಾವು ಗಾಂಡು ಅಂತೀವಿ, ಗಾಂಡು ಡೀಲ್ ಮಾಡೋ ಗಾಂಡು. ಅಲ್ಲ, ಹೌದು. ಅಲ್ಲ, ಪ್ರತಿ ಪದನು ಒಂದೊಂದ್ಸರ್ತಿ ನಮ್ಗೆ ಅನ್ಸುತ್ತೆ ಇದೇನೋ ರಾಂಗ್ ಜಾಗದಲ್ಲಿ ಸ್ಟ್ರೆಸ್ ಆಗಿದೆ. ಗಾಪಕ್ಕೆ 1-0 ಹಾಕೋದು 2-0 ಹಾಕೋದು. ಈಗ ಯೂಶಲಿ ಎಲ್ಲರೂ ಶೂಟ್ ಮಾಡೋದು ಹಿಂಗಲ್ವಾ, ಸಾಯಿ ಕುಮಾರ್ ಹಿಂಗ್ ಶೂಟ್ ಮಾಡ್ತಾರೆ, ಗನ್ನು ಹಿಂಗ್ ಹೋಗೋದು. ಇಲ್ಲ, ಆ ಮ್ಯಾನರಿಸಮ್ ಇಂದಾನೆ ಫೇಮಸ್. ಅಂದ್ರೆ ಒಂದು ಐಪರ್ ಒಳಗಡೆ ಎಲ್ಲರೂ ಒಂದು ಐಪರ್ ಕ್ಯಾರೆಕ್ಟರ್ ಇರ್ತಾರೆ, ಅದು ರೆಪ್ರೆಸೆಂಟ್ ಮಾಡ್ದಂಗೆ. ಅಂದ್ರೆ ಪೊಲೀಸ್ ಸ್ಟೋರಿ ಏನು ಕಡಿಮೆ ಹಿಟ್ಟ ಸರ್, ದೊಡ್ಡ ಹಿಟ್ಟು. ಸುಮಾರು ಜನ ಇಮಿಟೇಟ್ ಮಾಡ್ರಿ ಸರ್ ಅವಾಗ. ಮತ್ತೆ ಸಂಭಾಷಣೆಯ ಒಂದು ದಿಕ್ಕು ಬದಲಾಯಿತು ಸರ್. ಅಂದ್ರೆ ಯೂಶಲಿ ಹೋಗೋ ರೂಟ್ಗಿಂತ ಸ್ವಲ್ಪ ರೈಟ್ಗೆ ತಗೊಂತು. ಅಂದ್ರೆ ನಿಮ್ಗೆ ಸಂಭಾಷಣೆನೇ ರಥದ ಮೇಲೆ ಕೂತಿತ್ತು ಸಾರಥಿಯಾಗಿ, ಆ ತರ ಸಿನಿಮಾಗಳದು. ಅವರು ಶುರು ಮಾಡಿದ್ರೆ ಜಡ್ಡರ್ಗಳು A-B-C-D. ಧ್ರುವ ಸರ್ಜಾ, ತಂದೆ ತಲೆ ಹೊಡಿತಾರೆ, ಮಾಸ್ಟರ್ ಕೈ ಹೊಡಿತಾರೆ, ಟೀಚರ್ ಅದು ಕೂಡ ಮುಂದಕ್ಕೆ ನೀವೇನು ಹೋಗ್ತಾರೆ. ನಾನು ಎದೆಗೆ ಹೊಡಿತೀನಿ, ಅಶೋಕ ಎದೆಗೆ ಹೊಡಿತೀನಿ. ದರ್ಶನ್ ಅವರು ತುಂಬ ಇದಿಲ್ಲ ಸರ್. ದರ್ಶನ್ ಸರ್ ನಮ್ಮದು ನನಗೆ ಇಷ್ಟವಾಗಿದ್ದು ಕಾಟೇರಲ್ಲಿ ಸರ್. ಮಚ್ಚೆ 2 ದಪ ಕೆಂಪಗಾಗತ್ತೆ, ಬೆಂಕಿಲಿ ಬೆಂದಾಗ ರಕ್ತದಲ್ಲಿ ನೆಂದಾಗ ಅಂತ. ಆಮೇಲೆ ತುಂಬ ಇದಾವೆ ಒನ್ಲೈನರ್ಸ್, ಕ್ಯಾಡ್ಬರೀಸ್ ಬ್ರ್ಯಾಂಡ್. ಸುದೀಪ್ ಅವರು. ಸುದೀಪ್ ಅವ್ರದ್ದು ಅಂದರೆ ನನಗೆ ಇದ್ರದ್ದೇ ನೆನಪಾಗಿದೆ ಸರ್, ವಿಷ್ಣುವರ್ಧನ್. ಅದು ನೀನು ಎಷ್ಟು ಒಂದೇ ಏನೋ ನೀನು ಎಲ್ಲಿವರೆಗೂ ಹೋಗ್ತೀಯೋ ಅದಕ್ಕಿಂತ ಒಂದು ತೂಕ ಜಾಸ್ತಿ ಅಂತ ಪಂಚದಾಗ ನೆನಪಾಗಿದೆ. ಇಲ್ಲಿವರೆಗೂ 1 ಲೆಕ್ಕ, ಇನ್ಮೇಲೆ 1 ಲೆಕ್ಕ, ಅವ್ರ ಮಗ ಬಂದಿದ್ದಾನೆ ಅಂತ ಹೇಳು. ಚೆನ್ನಾಗಿದೆ ಸರ್. ಯಶ್ ಅವರು. ನಾನು ಬರೋವರೆಗೂ ನನ್ನವ ಅಲ್ಲ, ನಾನು ಬರೋವರೆಗೂ ಬೇರೆಯವರವ, ನಾನು ಬಂದಮೇಲೆ ನಂದೇ ಅವ. ನಾನು ಒಬ್ಬ ನೋಡಿದು ಡಾನ್ ಆದವನಲ್ಲ, ನಾನು ನೋಡಿದಿರೋ 10 ಜನನು ಡಾನ್ಗಳೇ. KGF ಎಲ್ಲ KGF. ಶಿವಣ್ಣ ನನ್ನ ಸಿನಿಮಾದಲ್ಲಿ ಹೇಳಬೇಕು ಅಂದರೆ, ವ್ಯಕ್ತಿ ಶಾಶ್ವತ ಅಲ್ಲ, ವ್ಯಕ್ತಿತ್ವ ಶಾಶ್ವತ, ಜೀವ ಶಾಶ್ವತ ಅಲ್ಲ, ವಿಚಾರ ಶಾಶ್ವತ. ಬಜರಂಗಿದು ಚೆನ್ನಾಗಿದೆ ಸರ್. ನಮ್ಮ ಕೀರ್ತಿ ENT ಕ್ಲಿನಿಕ್ಗೆ ಬಂದು ತುಂಬ ಬಿಚ್ಚಿ ಮಾತಾಡಿದ್ದಕ್ಕೆ ಮನಸ್ಸು ನಿಮಗೆ ರಾಗ ಆರ್ಟ್ಸ್ ಅವ್ರ ಕಡೆಯಿಂದ ಒಂದು ವಿಶೇಷವಾದ ಉಡುಗೊರೆ ಇದೆ ಸರ್. ನೀವೆಲ್ಲ ಬರಹಗಾರರು, ನಿಮ್ಮ ಬರವಣಿಗೆ ಮೆರವಣಿಗೆ ಆಗಬೇಕು ಅನ್ನೋ ಉದ್ದೇಶದಿಂದ ಅವರು ಒಂದು ಕ್ಯೂಟ್ ಗಿಫ್ಟ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ನೋಡಿ ಸರ್. ಅವ್ರ ಪ್ರೀತಿಗೆ ನಾವು ಆಭಾರಿ. ಅಂಬಾರಿನೇ ಕೊಟ್ಬಿಟ್ಟಿದ್ದಾರೆ, ಅಂಬಾರಿ ಅಂದ್ರೆ ಇವರು ಅಂಬಾರಿನೇ ಕೊಟ್ಬಿಟ್ಟಿದ್ದಾರೆ, ನಾವು ಆಭಾರಿ ಆಗಿದ್ದೀವಿ ಅವ್ರಿಗೆ. ಸೊ ಇದು ರಾಗ ಆರ್ಟ್ಸ್ ಅಂತ ಜಯನಗರ್ ಮತ್ತು HSR ಲೇಔಟಲ್ಲಿದೆ. ಪೇಂಟಿಂಗ್ಸು, ಎಥ್ನಿಕ್ ಹ್ಯಾಂಡಿಕ್ರಾಫ್ಟ್ಸು, ಬ್ರಾಸ್ ಐಟಮ್ಸು, ಗಿಫ್ಟಿಂಗ್ ಐಟಮ್ಸು, ಟೀಕುಡ್ ಫರ್ನಿಚರ್ಸು ಎಲ್ಲ ಇದೆ. ರಾಗ ಆರ್ಟ್ಸ್ಗೆ ವಿಸಿಟ್ ಮಾಡಿ. ಖಂಡಿತ. ತುಂಬ ಥ್ಯಾಂಕ್ ಯು ಸರ್, ನಿಮ್ಗೆ ಒಳ್ಳೇದಾಗಲಿ. ನಾವು ಚಿಕ್ಕ ವಯಸ್ಸಲ್ಲಿ ಮಾತ್ರೆ ಕವರ್ ಅಂತ ಇದ್ವಿ, ಟುಪ್ ಟುಪ್. ಚೆನ್ನಾಗಿದೆ, ತುಂಬ ಮುದ್ದಾಗಿದೆ. ಮತ್ತು ನಿಮ್ಮ ಇದಕ್ಕೆ ರಾಗ ಅವ್ರ ಕಡೆಯಿಂದ ಸಿಕ್ಕಿರೋದು, ನಿಮಗೆ ಅವ್ರು ಬೆನ್ತಟ್ತಾ ಇರೋದು, ನೀವು ನಮ್ಮನ್ನು ಬೆನ್ತಟ್ಟಿ ಇದನ್ನು ಕೊಡ್ತಾ ಇರೋದು ತುಂಬಾ ಖುಷಿ ಆಯಿತು. ತುಂಬ ಧನ್ಯವಾದಗಳು ರಾಗ ಮತ್ತು ನಿಮ್ಮ ತಂಡಕ್ಕೆ. ಹೇಳಿ ಸರ್, ಹೇಗೆ ಅನ್ನಿಸ್ತು ನಮ್ಮ ಚಾನಲಿಗೆ ಬಂದಿದ್ದು? ತುಂಬ ಖುಷಿ ಆಯ್ತು ಸರ್. ಅಂದರೆ ರೆಗ್ಯುಲರ್ ಇಂಟರ್ವ್ಯೂಲ್ ಅದೇ ಕಥೆಗಳಿರ್ತವೆ, ಬಟ್ ಇಲ್ಲಿ ಒಂದು ಚೇಷ್ಟೆ, ತುಂಟಾಟ, ಒಂಥರ ಅನ್ಕನ್ವೆನ್ಷನಲ್ ವೇಯಲ್ಲಿ ಮಾಡಿದ್ದು ತುಂಬ ಖುಷಿ ಆಯಿತು. ತುಂಬ ಖುಷಿಯಾಯಿತು ನಿಮ್ಮ ENT ಕ್ಲಿನಿಕ್ಗೆ ಬಂದು ನಗ್ನಗ್ತಾ ಕಾರ್ಯಕ್ರಮ ಮಾಡಿದ್ದು. ಮತ್ತು ಈ ಕಾರ್ಯಕ್ರಮದಲ್ಲಿ ಯಾರಿಗಾದರೂ ಮನಸ್ಸಿಗೆ ಸಣ್ಣದಾಗಿ ನೋವಾಗಿದ್ದರೆ ಅದು ಯಾವುದೇ ಒಂದು ಇದಿಲ್ಲ. ಈ ಚಿತ್ರದಲ್ಲಿನ ಈ ಸನ್ನಿವೇಶಗಳು ಅಂತ ನಾವು ಸಿನಿಮಾದಲ್ಲಿ ಹೆಂಗಾಗ್ತೀವಿ, ಯಾರನ್ನೂ ನೋಯಿಸೋ ಉದ್ದೇಶ ಅಲ್ಲ, ನಗಿಸೋ ಉದ್ದೇಶ ಆಗಿತ್ತು. ಸೊ ಸಾರ್ ಹೇಳ್ದಂಗೆ ಹೆಲ್ತಿ ಕಾಂಪಿಟೇಷನ್. ಮತ್ತು ನಿಮ್ಮ ಜೊತೆ ಇದು ಪ್ರಶ್ನೋತ್ತರ ಅಂತ ಅನಿಸ್ಲೇ ಇಲ್ಲ. ನಮ್ಮ ಒಂದು ಏನು ನಾವು ಅನುಭವಗಳು ಸಿನಿಮಾ ಹಂಚ್ಕೊಂಡಿದ್ದು ಒಂದು 4 ಜನ ಗೆಳೆಯರು ಮಾತಾಡ್ದಂಗಿತ್ತೆ ಹೊರತು ನೀವು ಭಯಂಕರ ಆಗಿ ನಾವು ರೈಟರ್ಸ್ ಆಗಿ ಕೂತಿರ್ಲಿಲ್ಲ.
ಅಕಸ್ಮಾತ್ ಬೇಜಾರಾಗಿದ್ರೆ ಕ್ಷಮಿಸಿ. ಪರದೆ ಹಿಂದೆ ಕೆಲಸ ಮಾಡೋ ರೈಟರ್ಸ್ನ ಕರೆಸಿದ್ದೀರಿ, ಇದೇ ಥರ ತಂತ್ರಜ್ಞರುಗಳನ್ನ ಕರೆಸಿ ನಿಮ್ಮ ಕಾರ್ಯಕ್ರಮ ತುಂಬ ಚೆನ್ನಾಗಿ ಆಗ್ತಾ ಇದೆ. ಸೊ ನಿಮ್ಮದೇ ಆದ ಒಂದು ದೊಡ್ಡ ಅಭಿಮಾನಿ ಬಳಗ ಇದೆ. ನೀವು ಖುಷಿ ಆಗಿ ಅವ್ರು ಬಳ್ಳಿ ಆಗಲಿ ಎಲ್ಲರೂ ಇಲ್ಲ ಸರ್, ಖಂಡಿತ ಇದೆ. ನೀವೇನು ಟ್ಯಾಗ್ಲೈನ್ ಹಾಕಿದ್ರಲ್ಲ ಮನ್ಸಿಗೆ ಒಳ್ಳೇದು ಅಂತ, ನಮ್ಮ ಮನಸ್ಸಿಗಂತೂ ಈ ಅನಿಸಿದೆ. ಎಂಟರ್ಟೈನ್ಮೆಂಟ್ನ ENT ಅಂತ ಮಾಡಿರೋದು, ಅದು ಕೇಳಿ ನಿಮ್ಮದು ಟೈಮಿಂಗ್ ಅದರಲ್ಲೇ ಗೊತ್ತಾಯಿತು. ಅದು ನನಗೆ ಗೊತ್ತಿರಲಿಲ್ಲ, ಇಲ್ಲಿಗೆ ಬಂದಮೇಲೆ ಗೊತ್ತಾಯ್ತು. ತುಂಬ ಚೆನ್ನಾಗಿ. ನಾನಂತೂ ರೆಗ್ಯುಲರ್ ಆಗಿ ನಿಮ್ಮ ಎಪಿಸೋಡ್ಸ್ ಎಲ್ಲ ಫಾಲೋ ಮಾಡಿದ್ದೀನಿ, ಆಲ್ಮೋಸ್ಟ್ ನೋಡಿದ್ದೀನಿ ಅಂತ ಅನ್ಕೋತೀನಿ. ವಾಟಾಳ್ ನಾಗರಾಜ್ ಅವ್ರದ್ದು, ಪ್ರದೀಪ್ ಈಶ್ವರ್ ಅವ್ರದ್ದು, ಮತ್ತು ಸೋಮೇಶ್ವರ್ ಅವ್ರದ್ದು ನನಗೆ ಭಾಳ ಫೇವ್ರೇಟ್. ಮತ್ತು ನಿಮ್ಮ ಪೇರೆಂಟ್ಸ್ಗೆ ನಾವು ಥ್ಯಾಂಕ್ಸ್ ಹೇಳಬೇಕು. ಯಾಕೆಂದರೆ ಯಾವತ್ತು ಮಕ್ಕಳು ಬೆಳೆದು ಓದಿ ಸಾಧನೆ ಮಾಡಿ ಕೀರ್ತಿ ಅಂತ ಆಗ್ತಾರೆ, ಆದರೆ ನಿಮ್ಗೆ ಅವರು ಇಟ್ಬಿಟ್ಟಿದ್ದಾರೆ, ಹುಟ್ಟನೆ ಕೀರ್ತಿ ಅಂತ ಇಟ್ಬಿಟ್ಟಿದ್ದಾರೆ. ಸೊ ನೀವು ಆ ಕೀರ್ತಿ, ಅದು ಆರ್ತಿಗೊಬ್ರು ಇರ್ತಾರೆ, ಈಗ ಇವ್ರು ಕೀರ್ತಿಗೊಬ್ರು ಅಂತ ಇಟ್ಟಿರ್ತಾರೆ ಸರ್. ಡಾಕ್ಟ್ರಾಗಿ ಕ್ಲಿನಿಕ್ ಇಡಬೇಕು, ನೀವು ಆ್ಯಂಕರಾಗಿ ಕ್ಲಿನಿಕ್ ಇಟ್ಟಿದ್ದೀರಾ. ನೈಸ್ ನೈಸ್. ಇಲ್ಲ, ನನಗಂತೂ ನಿಜವಾಗ್ಲೂ ಖುಷಿ ಆಯಿತು. ತೆರೆಯಲ್ಲಿ ಹೀರೋಗಳು ಮೆರಿತಾ ಇರ್ತಾರೆ, ಅವರ ಅಭಿನಯದಿಂದ ಹೇಳ್ತಿರ್ತಾರೆ. ಅವರ ಎಷ್ಟೋ ಡೈಲಾಗ್ಗಳು ನಾವು ಸಿಳ್ಳೆ ಹೊಡಿತಾ ಇರ್ತೀವಿ, ಸಖತ್ ನನಗೆ ಕನೆಕ್ಟ್ ಆಯಿತು ಅಂತ ಹೇಳ್ತಾ ಇರ್ತೀವಿ. ಆ ಬರವಣಿಗೆ ಹಿಂದಿನ ಶಕ್ತಿ ನೀವು, ಅವ್ರು ಹೇಳೋ ಡೈಲಾಗ್ಗೆ ಹಿಂದಿನ ಶಕ್ತಿ ನೀವು. ನನಗೆ ಯಾವಾಗಲೂ ಬರಹಗಾರರು ಅಂದರೆ ಒಂದು ಕುತೂಹಲ, ಗೌರವ. ಅಂದರೆ ಎಲ್ಲರೂ ಆಗೋಕ್ಕಾಗಲ್ಲ ಅಂತ, ಎಲ್ಲರಿಗೂ ಆ ಬರವಣಿಗೆ ಬರಲ್ಲ ಅಂತ ಅಂದ್ಬಿಟ್ಟು. ಸೊ ಕನ್ನಡ ಚಿತ್ರರಂಗದಲ್ಲಿ ಎಷ್ಟೋ ಹಿಟ್ ಸಿನಿಮಾಗಳ ಹಿಂದೆ ನಿಮ್ಮ ಕೈವಾಡ ಇದೆ. ನೀವು ಒಂಥರ ಪಿಲ್ಲರ್ಸ್ ಅಂತ. ಅಫ್ಕೋರ್ಸ್ ಡೈರೆಕ್ಟರ್ಸು, DOPಗಳು, ಹೀರೋಗಳು, ಎಲ್ಲ ಕಲಾವಿದರು, ಹೀರೋಯಿನ್ಗಳು, ಮ್ಯೂಸಿಕ್ ಡೈರೆಕ್ಟರ್ಸ್ ಎಲ್ಲರೂ, ಅದರಲ್ಲಿ ನೀವು ಕೂಡ ಪಿಲ್ಲರು. ಈ ಥರ ತೆರೆ ಹಿಂದೆ ಇರೋರು ಅವ್ರನ್ನ, ಅಂದರೆ ಈ ಡೈಲಾಗ್ಗಳು ನಮ್ಮ ಬಾಯಲ್ಲಿತ್ತು, ಯಾರು ಬರೆದಿದ್ದು ಗೊತ್ತಿಲ್ಲ ಅನ್ನೋಂಥವ್ರು ಯಾರಾದರೂ ಇದ್ದರೆ ಈ ಸಿನಿಮಾ ಡೈಲಾಗ್ ಇವರೇ ಬರ್ದಿರೋದಪ್ಪ ಅಂತ ತೋರಿಸ್ಬೇಕಾಗಿತ್ತು ಅನ್ನೋದೊಂದು ಪ್ರಯತ್ನ. ಸಿನಿಮಾಗೆ ಇವರು ಕೂಡ ಹೀರೋನೇ, ಅಂದರೆ ರೈಟರ್ಸ್ ಯಾವಾಗಲೂ ಹೀರೋಗಳು, ತೆರೆ ಹಿಂದಿನ ತೊರೆ ಅಂತ. ಹಾಗಾಗಿ ಇವ್ರನ್ನ ಕರೆಸಿ ನಮ್ಮ ಕ್ಲಿನಿಕಲ್ಲಿ ಮಾತಾಡಿಸ್ಬೇಕು ಅನ್ನೋ ಒಂದು ಮನದಾಸೆ ಇತ್ತು. ಅದಕ್ಕೆ ನೀವೆಲ್ಲ ಒಪ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್, ಖುಷಿ ಆಯಿತು. ಇದಾಗಿತ್ತು ಇವತ್ತಿನ ನಮ್ಮ ಬರಹಗಾರರ ವಿಶೇಷ. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸಿಗೆ ಒಳ್ಳೆಯದು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ENT ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಕೀರ್ತಿ ENT ಕ್ಲಿನಿಕ್ ವಿಸಿಟ್ ಮಾಡ್ತೀರಿ, ಮನಸ್ಸಿಗೆ ಒಳ್ಳೆಯದು.